ಆನೆಯನ್ನೇರಿಕೊಂಡು ಹೋದಿರಿ ನೀವು, ಆನೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನೇರಿಕೊಂಡು ಹೋದಿರಿ ನೀವು, ಆನೆಯನ್ನೇರಿಕೊಂಡು ಹೋದಿರಿ ನೀವು, ಆನೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನೇರಿಕೊಂಡು ಹೋದಿರಿ ನೀವು. ಕುಂಕುಮ ಕಸ್ತೂರಿಯ ಪೂಸಿಕೊಂಡು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು, ಹೋದಿರೆ ಅಣ್ಣ ಹೋದಿರೆ ಅಕ್ಕ, ಹೋದಿರೆ ಅಣ್ಣ ಹೋದಿರೆ ಅಕ್ಕ, ಸತ್ಯದ ನಿಲುವನು ಅರಿಯದೆ ಹೋದಿರಲ್ಲ, ಸತ್ಯದ ನಿಲುವನು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ, ಸದ್ಗುಣವೆಂಬ ಫಲವ ಬಿತ್ತಿ, ಬೆಳೆಯದೆ ಹೋದಿರಲ್ಲ, ಬೆಳೆಯದೆ ಹೋದಿರಲ್ಲ. ಭಾರತದ ಸಂವಿಧಾನದ ಯಾವ ಪುಟದಲ್ಲೂ ಯಾವ ಅನುಚ್ಛೇದದಲ್ಲೂ ಹಿಂದಿಯನ್ನ ರಾಷ್ಟ್ರಭಾಷೆ ಅಂತ ಹೇಳಿಲ್ಲ. ಅಷ್ಟೇ ಅಲ್ಲ, ರಾಷ್ಟ್ರಭಾಷೆ ಅನ್ನುವ ಪರಿಕಲ್ಪನೆಯೇ ಇಲ್ಲಿ ಇಲ್ಲ. ಆದರೆ ಇಂಗ್ಲಿಷ್ ಅನ್ನುವಂಥದ್ದು ರಾಮನ ಪಾದುಕೆ ಅಲ್ಲ, ಅದು ನಮ್ಮ ಸಂಪರ್ಕದ ಅಗತ್ಯಗಳನ್ನು ಪೂರೈಸುವಂತಹ ಒಂದು ಸಂಪರ್ಕ ಸಾಧನ ಅಥವಾ ಒಂದು ಉಪಕರಣ. ಸ್ನೇಹಿತರೆ, ಹಾಗಾದರೆ ಕನ್ನಡದಲ್ಲಿ ಏನಿದೆ ಅನ್ನುವ ವಿಚಾರ ಬಂದರೆ, ಕನ್ನಡಕ್ಕೆ ತನ್ನದೇ ಆದ ಸ್ವಂತ ಲಿಪಿ ಇದೆ. ಕನ್ನಡ ಲಿಪಿ ಅತ್ಯಂತ ನಿಖರವಾದದ್ದು, ಖಚಿತವಾದದ್ದು, ತಾರ್ಕಿಕವಾದದ್ದು, ವೈಜ್ಞಾನಿಕವಾದದ್ದು. ಕನ್ನಡ ಲಿಪಿಯನ್ನ ವಿಶ್ವದ ಲಿಪಿಗಳ ರಾಣಿ ಅಂತ ಆಚಾರ್ಯ ವಿನೋಬಾ ಭಾವೆ ಅವರು ಕರೀತಾರೆ. ಜ್ಞಾನಪೀಠ ಪ್ರಶಸ್ತಿ ಒಂದೇ ನಮ್ಮ ಕನ್ನಡದ ಶ್ರೇಷ್ಠತೆಯನ್ನು ಅರಿಯುವ ಮಾನದಂಡ ಅಲ್ಲ. 58 ಸಲ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳನ್ನು, ಪುಸ್ತಕ ಬಹುಮಾನಗಳನ್ನು ಕನ್ನಡ ಪಡ್ಕೊಂಡಿದೆ. ಹಿಂದಿ ಮತ್ತು ಕನ್ನಡ ಬಿಟ್ಟರೆ ಇಷ್ಟು ಹೆಚ್ಚಿನ ಮೊತ್ತದ, ಇಷ್ಟು ಹೆಚ್ಚಿನ ಸಂಖ್ಯೆಯ ಪ್ರಶಸ್ತಿಗಳು ಭಾರತದ ಉಳಿದ ಯಾವ ಭಾಷೆಗೂ ಕೂಡ ಲಭ್ಯ ಆಗಿಲ್ಲ. 2 ಸಲ ಭಾರತೀಯ ಜ್ಞಾನಪೀಠ ಸಂಸ್ಥಾನ ಕೊಡುವ ಮೂರ್ತಿದೇವಿ ಪ್ರಶಸ್ತಿಯನ್ನು ನಮ್ಮವರು ಪಡ್ಕೊಂಡಿದ್ದಾರೆ, ಸಿ ಕೆ ನಾಗರಾಜರಾವ್ ಮತ್ತು ಎಂ ವೀರಪ್ಪ ಮೊಯ್ಲಿ. ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಮತ್ತು ಗೋಪಾಲಕೃಷ್ಣ ಅಡಿಗ ಅವರಿಗೆ ದಕ್ಕಿದೆ. ರಾಷ್ಟ್ರಮಟ್ಟದ ಅನೇಕ ಸಾಹಿತ್ಯಿಕ ಪ್ರಶಸ್ತಿಗಳು ಕನ್ನಡಕ್ಕೆ ಲಭ್ಯ ಆಗಿದೆ. ಮಧ್ಯಪ್ರದೇಶ ಸರ್ಕಾರ ನೀಡುವ ಕಬೀರ್ ಸಮ್ಮಾನ್ ಪ್ರಶಸ್ತಿಗೆ ಗೋಪಾಲಕೃಷ್ಣ ಅಡಿಗ ಮತ್ತು ಚಂದ್ರಶೇಖರ್ ಕಂಬಾರ ಅವರು ಪಾತ್ರರಾಗಿದ್ದರೆ, ಭಿಲ್ವಾರ ಪ್ರಶಸ್ತಿ, ಗೋಯಂಕ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್, ಹೀಗೆ ಸ್ವೀಡಿಷ್ ಅಕಾಡೆಮಿ ಪ್ರಶಸ್ತಿ, ಹೀಗೆ ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಪುರಸ್ಕಾರಗಳು ಕನ್ನಡ ಭಾಷೆಗೆ, ಅಂದರೆ ಕನ್ನಡ ಸಾಹಿತ್ಯಕ್ಕೆ ದೊರಕಿದೆ. ಸಾಹಿತ್ಯಕ್ಕೆ ನಮ್ಮನ್ನು ಲವಲವಿಕೆಯನ್ನಾಗಿಸುವ, ನಮ್ಮನ್ನು ಸುಸಂಸ್ಕೃತರನ್ನಾಗಿಸುವಂತಹ, ನಮ್ಮ ಅಭಿರುಚಿಯನ್ನು ತಿದ್ದುವಂತಹ ಕಾರ್ಯ ಅದರಿಂದ ಆಗತ್ತೆ. ಹಾಗಾಗಿ ಇವುಗಳನ್ನು ನಾನು ಉಲ್ಲೇಖಿಸಿದ್ದೇನೆ. ಎಲ್ಲ ಸೂಕ್ಷ್ಮ ಸಂವೇದನೆಗಳನ್ನು ಹೊಸ ಹೊಸ ಪರಿಭಾಷೆಯಾಗಿ ಕನ್ನಡ ಸಜ್ಜಾಗಿದೆ. ಆಡಳಿತ ಪದಕೋಶ ಬಂದಿದೆ, ಕಾನೂನು ಪದಕೋಶ 45,000 ಪುಟಗಳ ಕಾನೂನು ಪದಕೋಶ ಇದೆ, 6,000 ಪದಗಳ ಇಂಗ್ಲಿಷ್ ಕನ್ನಡ ಬ್ಯಾಂಕಿಂಗ್ ಶಬ್ದಾವಳಿ ಇದೆ. ಭಾರತದಲ್ಲೇ ಕನ್ನಡಕ್ಕೆ ಮಾತ್ರ ಇರುವಂತಹ ಒಂದು ಇಂಗ್ಲಿಷ್ ಕನ್ನಡ ಬ್ಯಾಂಕಿಂಗ್ ನಿಘಂಟನ HSK ಅವರು ರೂಪಿಸಿದ್ದಾರೆ. ವಿಜ್ಞಾನ ಪದಕೋಶ ಇದೆ. ಡಾಕ್ಟರ್ DS ಶಿವಪ್ಪ ಅವರು ಇಡೀ ಜಗತ್ತು ಬೆರಗಾಗುವಂತೆ ವೈದ್ಯ ಪದಕೋಶವನ್ನು ರಚಿಸಿದ್ದಾರೆ. ಅದರ ಬಗ್ಗೆ ಟೀಕೆ ಬಂದಾಗ ವೈದ್ಯಕ ಪದಗಳ ಹುಟ್ಟು ಮತ್ತು ರಚನೆ ಅನ್ನುವ ಹೆಬ್ಬೊತ್ತಿಗೆಯ ದೊಡ್ಡ ಕೃತಿಯನ್ನು ಅದಕ್ಕೆ ಉತ್ತರವಾಗಿ ಅವರು ಕೊಟ್ಟಿದ್ದಾರೆ. ಜಗತ್ತಿನ ಕೆಲವೇ ಭಾಷೆಗಳಲ್ಲಿ ವೈದ್ಯ ಪದಕೋಶ ಇರುವಂಥದ್ದು.
ವಿಜ್ಞಾನ ಪದಕೋಶ ಇದೆ, ವಿಜ್ಞಾನ ಪದವಿವರಣಾ ಕೋಶ ಇದೆ. 4 ಸಂಪುಟಗಳಲ್ಲಿ ಖಾಸಗಿ ಪ್ರಕಾಶನ ಸಂಸ್ಥೆಯೊಂದು ವಿಜ್ಞಾನ ವಿಶ್ವಕೋಶಗಳನ್ನು ತಂದಿದೆ. NGF ಸಂಸ್ಥೆ ವಿಜ್ಞಾನ ಔದ್ಯಮಿಕ ನಿಘಂಟನ್ನು ತಂದಿದೆ. ಮೈಸೂರು ವಿಶ್ವವಿದ್ಯಾಲಯ ನಾವೆಲ್ಲ ಅಚ್ಚರಿ ಪಡುವ ಹಾಗೆ 14 ಸಂಪುಟಗಳಲ್ಲಿ ವಿಶ್ವಕೋಶಗಳನ್ನು ಪ್ರಕಟಿಸಿದೆ. ಅದರ ಜೊತೆಗೆ CD ROMs ಅಲ್ಲಿ 4 DVD-ಗಳು, 2 DVD-ಗಳಲ್ಲಿ ಇಡೀ ಆ 20,000 ಪುಟಗಳ ಮಾಹಿತಿಯನ್ನು ಚಿತ್ರಗಳ ಸಮೇತ ಇತರ ಮಾಹಿತಿಯ ಜೊತೆಗೆ ಅದರಲ್ಲಿ ಪ್ರಕಟಿಸಿದೆ. ನಾವು ಕನ್ನಡವನ್ನು ಉಳಿಸ್ಲಿಕ್ಕೆ ಏನು ಮಾಡಬೇಕು ಅಂದರೆ ನಮ್ಮ ಎಲ್ಲ ವ್ಯವಹಾರಗಳನ್ನು ಕೂಡ ಕನ್ನಡದಲ್ಲಿ ನಡೆಸಬೇಕಾಗತ್ತೆ. ನಮ್ಮ ಬುದ್ಧಿಯನ್ನು, ನಮ್ಮ ಪಾಂಡಿತ್ಯವನ್ನು ಬೇರೊಂದು ಭಾಷೆಯ ಪರವಾಗಿ ವಕಾಲತ್ತು ವಹಿಸೋದಕ್ಕೆ ಬಳಕೆ ಮಾಡದೆ ನಮ್ಮ ನುಡಿಯ ಪರವಾಗಿ, ನಮ್ಮ ನೆಲದ ಪರವಾಗಿ ನಾವು ನಿಲ್ಬೇಕಾಗತ್ತೆ. जे ग्वाल बाल बरेती नाच दिखाए रे ಒಂದು ಅಸಿಡಿಟಿ ಜಾಸ್ತಿ ಆಗುತ್ತೆ. ಎರಡನೇದು ಕರುಳಿನ ಮೂಮೆಂಟ್ನಲ್ಲಿ ವ್ಯತ್ಯಾಸ ಆಗುತ್ತೆ. ಕರುಳಿನ ಮೂಮೆಂಟ್ನಲ್ಲಿ ವ್ಯತ್ಯಾಸ ಆಗೋದ್ರಿಂದ ಏನಾಗುತ್ತೆ, ಗ್ಯಾಸು ಕೆಳಗಿನಿಂದನೂ ಒಂದೊಂದು ಸರಿ ಚೆನ್ನಾಗಿ ಹೋಗೋದಿಲ್ಲ, ಮೇಲಿಂದನೂ ಹೋಗೋದಿಲ್ಲ, ಕೆಳಗಿನಿಂದನೂ ಹೋಗೋದಿಲ್ಲ. ಹಾಗಾಗಿ ಹೊಟ್ಟೆ ಉಬ್ಬರಿಸ್ದಂಗೆ ಆಗುತ್ತೆ. ಸೊ ಇದು ಸರ್ವೇ ಸಾಮಾನ್ಯವಾದ ಒಂದು ಪ್ರಾಬ್ಲಮ್. ಈ ಎಂಡೋಸ್ಕೋಪಿ ಅಂತ ಒಂದು ಬಂದಿದೆ. ಎಂಡೋಸ್ಕೋಪಿ ಅಂದರೆ ಭಾಳ ಜನಕ್ಕೆ ನಿಮಗಾಗಲೇ ಗೊತ್ತಿರ್ಬೋದು, ನೀವು ಭಾಳ ಜನ ಮಾಡಿಸ್ಕೊಂಡು ಬರಲ್ಬೋದು. ಎಂಡೋಸ್ಕೋಪಿ ಅಂದರೆ ಒಂದು ತೆಳ್ಳನೆಯ ಟ್ಯೂಬ್ ಬರುತ್ತೆ, 8-9 ಮಿಲಿಮೀಟ್ರ್ ಇರುತ್ತೆ. ಅದನ್ನು ಬಾಯಿ ಒಳಗಿಂದ ಹಾಕ್ತೀವಿ, ಕೆಳಗಡೆಯಿಂದನೂ ಹಾಕ್ತೀವಿ. ಈ ಎಣ್ಣಿಂದ ಹಿಡಿದು ಕೊನೆ ಇನ್ನೊಂದು ಎಣ್ಣವರೆಗೂ ನಾವು ಕರುಳಿನ ಎಲ್ಲ ಭಾಗಗಳನ್ನು ನೋಡ್ಬೋದು. ಹೊಟ್ಟೆ, ಜಠರ, ಅನ್ನನಾಳ, ಸಣ್ಣ ಕರುಳು, ದೊಡ್ಡ ಕರುಳು ಎಲ್ಲವನ್ನೂ ನೋಡ್ಬೋದು. ಅದೊಂದೇ ಅಲ್ಲ, ಅಲ್ಲಿಂದ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ರಕ್ತಸ್ರಾವ ಆಗ್ತಾ ಇದ್ದರೆ ಅಲ್ಲೇ ಅದನ್ನು ನಿಲ್ಲಿಸ್ಬೋದು. ಸಣ್ಣ ಗಡ್ಡೆ ಇದ್ದರೆ ತೆಗಿಬೋದು, ಮಕ್ಕಳೇನಾರು ನುಂಗಿದ್ರೆ ಎಲ್ಲ ತೆಗಿಬೋದು. ಸೊ ಹಾಗಾಗಿ ಹಲವಾರು ವಿಧದ ಒಂದು ಉಪಯೋಗಗಳು ಈ ಎಂಡೋಸ್ಕೋಪಿಂದ ಇದೆ. ಈ ನಾಲಿಗೆಗೆ ಯಾವುದು ರುಚಿನೋ ಅದು ಹೊಟ್ಟೆಗೆ ತೊಂದರೆ. ಸೊ ನಾಲಿಗೆಗೆ ರುಚಿಯಾಗಿದ್ದು ಹೊಟ್ಟೆ ಕೆಡಿಸುತ್ತೆ. ಆಮೇಲೆ ನಮ್ಮಲ್ಲಿ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ಹೊಟ್ಟೆ ತಣ್ಣಗಿದ್ರೆ ಆ ಒಂದು ನೆತ್ತಿ ತಣ್ಣಗಿರುತ್ತೆ ಅಂತ. ಪದೇ ಪದೇ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ರೋದು, ಬೇದಿಯಾದಂಗೆ ಆಗೋದು, ಸ್ವಲ್ಪ ಊಟ ಮಾಡಿದರೆ ಸಾಕು ಹೊಟ್ಟೆ ತುಂಬದಂಗೆ ಆಗೋದು, ವಾಕರಿಕೆ ಬರೋದು, ವಾಂತಿ ಆಗೋದು, ಇವೆಲ್ಲ ಗ್ಯಾಸ್ಟ್ರಿಕ್ನ ಲಕ್ಷಣಗಳು. ಸೊ ಇವೆಲ್ಲವನ್ನು ತಡೆಗಟ್ಟೋದು ಹೇಗೆ? ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು. ಬಹಳ ಇಂಪಾರ್ಟೆಂಟ್, ಇದು ಬಹಳ ಅತ್ಯವಶ್ಯಕ. ಇದನ್ನು ಯಾರು ನಾವು ಮಾಡೋಕ್ಕೆ ತಯಾರಿಲ್ಲ. ನೀವು ಎಷ್ಟು ಬೇಕಾದ್ರೂ ಮಾತ್ರೆಗಳನ್ನು ಬರ್ಕೊಡ್ರಿ, ಅವರೆಲ್ಲ ತಗೋತಾರೆ. ಆದರೆ ನಮ್ಮ ಜೀವನ ಶೈಲಿ ಏನಿದೆ ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ಯಾರೂ ತಯಾರಿಲ್ಲ. ಒಂದು ಮಿತವಾದ, ಎಲ್ಲವೂ ಮಿತವಾದ ಆಹಾರ. ಆಮೇಲೆ ಎರಡನೇದು ಸರಿಯಾದ ಹೊತ್ತಿಗೆ ಊಟ ಮಾಡೋದು. ತಿಂಡಿ ತಿನ್ನೋ ಟೈಮ್ಗೆ ಊಟ ಮಾಡೋದು, ಊಟ ಮಾಡೋ ಟೈಮಿಗೆ ತಿಂಡಿ ತಿನ್ನೋದು, ಇದು ಒಂಥರ ತಪ್ಪೆ. ಈಗ ಫಾರ್ ಎಕ್ಸಾಂಪಲ್ ಕೆಲವರು 11:30-12 ಗಂಟೆಗೆ ತಿಂಡಿ ತಿಂತಾರೆ, ರಾತ್ರಿ 10 ಗಂಟೆ 11 ಗಂಟೆಗೆ ಊಟ ಮಾಡಿರ್ತಾರೆ. ಸೊ ಅದು ವ್ಯತ್ಯಾಸ ಎಷ್ಟಾಯಿತು? 12 ತಾಸು ಆಯಿತು. ಈ 12 ತಾಸು ಖಾಲಿ ಇದ್ದರೆ
ಬ್ರೈನ್ ವರ್ಕ್ ಮಾಡಂಗೆ ಮಾಡ್ತಾನೆ ಇರ್ತದೆ, ಅದ್ರ ಜೊತೆಗೆ ಆ್ಯಸಿಡ್ ಸೆಕ್ರೇಷನ್ ಆಗ್ತಾ ಇರುತ್ತೆ, ಅದ್ರ ಮೂಮೆಂಟು ಕರುಳಿನ ಮೂಮೆಂಟು ನಡೀತಾ ಇರುತ್ತೆ. ಸೊ ಇವೆರಡರಲ್ಲೂ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಆವಾಗ ತಿನ್ನೋದು ಭಾಳ ಒಳ್ಳೆಯದು. ಎರಡನೇದು, ತುಂಬಾ ಬೇಕಿರಲಿ ಬೇಡ ಇರಲಿ, ನಮ್ಮಲ್ಲೊಂದು ಸೆಟೈಟಿ ಸೆಂಟರ್ ಅಂತಿದೆ. ಆಹಾರ ಯಾವಾಗ ಬೇಕೋ ಅದು ಕೇಳುತ್ತೆ. ಆಮೇಲೆ ಇನ್ನೊಂದು ಥರ್ಸ್ಟ್ ಸೆಂಟರ್ ಅಂತಿದೆ, ನೀರು ಯಾವಾಗ ಬೇಕೋ ಅದು ಕೇಳುತ್ತೆ, ನೀರು ಕುಡೀರಿ ಅಂತ. ಆವಾಗ ನಾವೇನು ಮಾಡಬೇಕು, ಎಷ್ಟು ಬೇಕೋ ಅಷ್ಟೇ ಕುಡಿಬೇಕು. ಯಾವ್ದು ಬೇಡನೋ ಸುಮ್ಮನೆ ತಂಬಿಗಟ್ಟಲೆ ನೀರು ಕುಡಿತಾ ಇದ್ರೆ ಅದರಿಂದನೂ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆದಂಗಾಗಿ ರಿಫ್ಲಕ್ಸ್ ಅಂತ ಹೇಳ್ತೀವಿ, ರಿಫ್ಲಕ್ಸು ಆಗುತ್ತೆ, ಅಸಿಡಿಟಿ ಅಥವಾ ರಿಫ್ಲಕ್ಸ್ ಅಂತಲೂ ಆಗುತ್ತೆ. ಸೊ ಇವೆಲ್ಲವೂ ಒಂದು. ಆಮೇಲೆ ಸ್ವಲ್ಪ ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಹೇಳ್ತಾಯಿದ್ರು, ಊಟ ಮಾಡಿದ ಮೇಲೆ ಒಂದು 4 kg ನಡೆ ಅಂತ, ಒಂದು 10 kg ನಡೆ ಅಂತೆ. ಈಗೆಲ್ಲಿ ಓಡಾಡೋದಕ್ಕೆ ಯಾರಿಗೂ ಟೈಮೇ ಇಲ್ಲ. ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ಬೆಡ್ ಹಾಸ್ಕೊಂಡು ಅಲ್ಲೇ ಊಟ ಮಾಡಿಬಿಟ್ಟು ಬೆಡ್ ಮೇಲೆ ಊಟ ಮಾಡಿ ಅಲ್ಲೇ ಮಲ್ಕೊಳ್ಳೋ ಜನ ಇದ್ದಾರೆ. ಸೊ ಇದು ಒಂದು ಕಾರಣನೇ, ಸೆಡೆಂಟ್ರಿ ಹ್ಯಾಬಿಟ್ಸ್ ಅಂತೀವಿ, ಸೆಡೆಂಟ್ರಿ ಲೈಫ್ ಸ್ಟೈಲ್. ಆಫೀಸ್ಗೆ ಹೋದ್ರೆ ಅಲ್ಲಿ ಕೂತರೆ ಎದ್ದೋಳೋದಿಲ್ಲ, ಎಲ್ಲಿ ಓಡಾಡೋದಕ್ಕೆ ಟೈಮ್ ಇಲ್ಲ. ಹೇಗೆ ಅಂದರೆ ನಮ್ಮ ಜೀವನ ಶೈಲಿ, ನಮ್ಮ ಮನಸ್ಥಿತಿಗಳನ್ನು ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡಿಕೊಂಡ್ರೆ ನಮಗೆ ಈ ಸ್ಟ್ರೆಸ್ ಅನ್ನೋದು ಆಗೋದು ಕಡಿಮೆ ಆಗುತ್ತೆ, ಅದರ ತೀವ್ರತೆ ಕಮ್ಮಿ ಆಗುತ್ತೆ. ಆವಾಗ ನಮ್ಮ ದೇಹನೂ ಚೆನ್ನಾಗಿರುತ್ತೆ, ನಮ್ಮ ಕರುಳೂ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆವಾಗ ಈ ಗ್ಯಾಸ್ಟ್ರಿಕ್ ಅನ್ನೋದು ಅಥವಾ ಗ್ಯಾಸ್ ಅನ್ನೋದು ಅಸಿಡಿಟಿ ಆಗೋದು ಕಡಿಮೆ ಆಗ್ತದೆ. ಆದರೆ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಅವರು ಕೇವಲ ಧಾರ್ಮಿಕ ಸಂದೇಶ, ಧರ್ಮದ ಬಗ್ಗೆ ಜಾಗೃತಿ ಅಷ್ಟೇ ಅಲ್ಲ, ಇವತ್ತು ಸಮಾಜದ ಬಗ್ಗೆ ಜಾಗೃತಿ ಮಾಡ್ತಕ್ಕಂಥ ಸ್ವಾಮೀಜಿಯವರು ಡಾಕ್ಟರ್ ಶಿವಮೂರ್ತಿ ಸ್ವಾಮೀಜಿಯವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮ ನಾವು ನೋಡಿದ್ದೇವೆ. ಇವತ್ತು ಈ ಭಾಗದ ಒಂದು ಅಭಿವೃದ್ಧಿ ಇರ್ಬೋದು, ನೀರಾವರಿ ಯೋಜನೆ ಇರ್ಬೋದು, ಇನ್ನಿತರ ಹಲವಾರು ವಿಚಾರಗಳ ಬಗ್ಗೆ. ಇವತ್ತು ಚನ್ನಗಿರಿಯ ವಿಚಾರಗಳನ್ನು ನಾವು ತೆಗೆದುಕೊಂಡಾಗ, ಚನ್ನಗಿರಿಯ ಒಂದು ಇಲ್ಲಿ ಆ ಒಂದು ಏತ ನೀರಾವರಿ ಉಮ್ರಾಣಿ ಅಮೃತಾಪುರ ಏತ ನೀರಾವರಿ ಯೋಜನೆ, ಬಹುಶಃ ಇವತ್ತು ಈ ಒಂದು ಉಮ್ರಾಣಿ ಅಮೃತಪುರ 150 ಕೋಟಿ ರೂಪಾಯಿ ಈ ಏತ ನೀರಾವರಿ ಯೋಜನೆ ಇದೇನಾದರೂ ಮಂಜೂರಾಗಿ ಇವತ್ತು ಅನುಷ್ಠಾನ ಆಗಿ ಕೆರೆಗಳಿಗೆ ನೀರು ಬಂದಿದ್ರೆ ಅದಕ್ಕೆ ಕಾರಣ ಪೂಜ್ಯ ಸ್ವಾಮೀಜಿಯವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದೇನು ಏತ ನೀರಾವರಿ ಯೋಜನೆ ಇದೆ, ವಿದ್ಯುತ್ ಶಕ್ತಿ ಬಿಲ್ಲು ಮತ್ತು ಇದರ ಜೊತೆಗೆ ನಿರ್ವಹಣೆ ಮೇಂಟೆನೆನ್ಸ್, ಆ ಒಂದು ನೀರಾವರಿ ಇಲಾಖೆ ಜವಾಬ್ದಾರಿ ಕೇವಲ 2 ವರ್ಷ ಮಾತ್ರ ನಾವು ನಿರ್ವಹಣೆ ವಿದ್ಯುತ್ ಬಿಲ್ಲನ್ನು ತುಂಬ್ತೇವೆ. ಮುಂದೆ ಈ ಭಾಗದ ಜನರು ರೈತರೇ ಅದನ್ನು ತುಂಬಬೇಕನ್ನುವಂಥ ಒಂದು ಕಂಡೀಷನ್ ಇತ್ತು. ಅದಕ್ಕೆ ಪೂಜ್ಯ ಸ್ವಾಮೀಜಿ ಹೇಳಿದರು, ಇದು ನೋಡ್ರಿ, ಇದು ಆಗದಂಥ ಮಾತು. ಇವತ್ತು ಆ ಯೋಜನೆಯನ್ನು ಸರ್ಕಾರ ಮಾಡಿದೆ, ನೀರಾವರಿ ಇಲಾಖೆ ಮಾಡಿದೆ, ಅದರ ಸಂಪೂರ್ಣವಾದಂಥ ಮೇಂಟೆನೆನ್ಸು ವಿದ್ಯುತ್ ಬಿಲ್ಲು ಬಹುಶಃ ಸುಮಾರು ವರ್ಷಕ್ಕೆ ಒಂದು 7 ಕೋಟಿ ಆಗ್ಬೋದು. ಅದನ್ನೇ ಇವತ್ತು ಆ ಇಲಾಖೆಯವರೇ ನಿರ್ವಹಣೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಅವತ್ತಿನ ಶಾಸಕರು, ನಮ್ಮ ಅವತ್ತಿನ ನೀರಾವರಿ ಮಂತ್ರಿಗಳು ಎಲ್ಲರೂ ಕೊಂಡುಕೊಂಡು ಒಂದು ನಿರ್ಣಯ ತೆಗೆದುಕೊಂಡು ಅವತ್ತು ನಾವು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟ ಪ್ರಕಾರ ಇವತ್ತು ಅದು ಕೇವಲ 2 ವರ್ಷ ಅಲ್ಲ, ಇದು ಸರ್ಕಾರವೇ ಸಂಪೂರ್ಣ ಬರಾಯಿಸಬೇಕು ಅನ್ನುವಂಥ ನಿರ್ಣಯ ಅವತ್ತು ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಹೀಗಾಗಿ ಅವರ ಒಂದು ಮಾರ್ಗದರ್ಶನದಿಂದ ಈ ಒಂದು ಏತ ನೀರಾವರಿ ಯೋಜನೆ ಜಾರಿಗೆ ಬಂತು. ಇವತ್ತು ನೋಡಿ, ಇವತ್ತು ಕೆರೆಯಿಂದ ಕೆರೆಗೆ ಕಾಲ್ನಡಿಗೆ ಪೂಜ್ಯ ಸ್ವಾಮೀಜಿಯವರು ಈ ಒಂದು ಹುಣ್ಣಿಮೆಯ ಉತ್ಸವ ನಡೆಯುವಂಥ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಇವತ್ತು ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ಹೋಗಿ ಬಾಗಿನ ಅರ್ಪಣೆ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಆ ಬಾಗಿನ ಅರ್ಪಣೆ ಯಾವಾಗ ಮಾಡ್ತಾರೆ? ಆ ಕೆರೆಗೆ ನೀರು ಬಂದಾಗ ಮಾತ್ರ. ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖವಾದಂಥ ಕೆರೆಗಳಿಗೂ ಸಹಿತ ಈ ಏತ ನೀರಾವರಿ ಯೋಜನೆಯಿಂದ ಇವತ್ತು ಕೆರೆ ತುಂಬಿ ತುಳುಕ್ತಾ ಇದೆ ಅನ್ನುವಂಥದ್ದು ಅದಕ್ಕೆ ಮೂಲ ಪ್ರೇರಣೆ, ಅದಕ್ಕೆ ಶಕ್ತಿ ಪೂಜ್ಯ ಶ್ರೀಗಳವರು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ವಿಶೇಷವಾಗಿ ತಳಬಾಳು ಹುಣ್ಣಿಮೆ ಸಿರಿಗೆರೆಗೆ ಮಾತ್ರ ಸೀಮಿತವಾಗದೆ ಸಿರಿಗೆರೆಯಿಂದ ರಾಜ್ಯಕ್ಕೆ, ರಾಜ್ಯದಿಂದ ರಾಷ್ಟ್ರಕ್ಕೆ, ರಾಷ್ಟ್ರದಿಂದ ವಿಶ್ವಕ್ಕೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ನನ್ನ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುವುದರ ಮುಖೇನ ಇದೊಂದು ಪವಿತ್ರವಾದ ಕಾರ್ಯಕ್ರಮ. ವಿಶ್ವದ ಭೂಪಟದಲ್ಲಿ ಸ್ವಾಮಿ ವಿವೇಕಾನಂದರ ಕಾರ್ಯಕ್ರಮಗಳನ್ನು ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಕೊಟ್ಟಂಥ ಆ ಒಂದು ಸಂದೇಶವನ್ನು ಸುಮಾರು 100 ವರ್ಷಗಳ ಕಾಲ ಇವತ್ತಿಗೂ ಕೂಡ ನಾವು ಅದನ್ನು ಮೆಲುಕನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಂಥ ಪವಿತ್ರ ಕೆಲಸವನ್ನು ಮಾಡಿರ್ತಕ್ಕಂಥ
ಇಡೀ ವಿಶ್ವದ ಭೂಪಟದಲ್ಲಿ ಪ್ರತಿ ವರ್ಷವೂ ಕೂಡ ಈ ತರಳುಬಾಳು ಹುಣ್ಣಿಮೆಯನ್ನು ಮಾಡುವುದರ ಮುಖೇನ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ ನೆಮ್ಮದಿಯ, ಶಾಂತಿ ನೆಮ್ಮದಿಯ ಜೀವನವನ್ನು ಸಾಗಿಸ್ತಕ್ಕಂಥದಕ್ಕೆ ಜಾತ್ಯತೀತ ಮನೋಭಾವನೆಯಲ್ಲಿ ಎಲ್ಲರಿಗೂ ಕೂಡ ಒಂದೇ ರೀತಿಯ ದಾರಿಯನ್ನು ತೋರಿಸ್ತಕ್ಕಂಥದಕ್ಕೆ ಬಸವಾದಿ ಶರಣರ 12ನೇ ಶತಮಾನದ ಅನೇಕ ವಿಚಾರಗಳನ್ನು ಜನಸಾಮಾನ್ಯರಿಗೆ ಉಣಬಡಿಸ್ತಕ್ಕಂಥ ಕೆಲಸ, ಪವಿತ್ರವಾದ ಕೆಲಸವನ್ನು ಸಿರಿಗೆರೆ ಮಹಾಸಂಸ್ಥಾನ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಒಂದು ವರ್ಗಕ್ಕಾಗಲಿ ಯಾವುದೇ ಒಂದು ಜಾತಿಗಾಗಲಿ ಸೀಮಿತವಾಗದೆ ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನು ನೀಡಿರ್ತಕ್ಕಂಥದ್ದು. ವಿಶೇಷವಾಗಿ ನನ್ನ 30 ವರ್ಷಗಳಿಂದ ಶ್ರೀಮಠದ ಈ ಪವಿತ್ರ ಕಾರ್ಯಕ್ರಮಗಳನ್ನು ದೂರದಿಂದ, ಹತ್ತಿರದಿಂದ ಮತ್ತೊಮ್ಮೆ ಮಗದೊಮ್ಮೆ ನೋಡ್ತಾನೆ ಇದ್ದೀವಿ. ಪ್ರಾಯಶಃ ಯಾವುದೇ ಒಂದು ಮಠದ ಕಾರ್ಯಕ್ರಮಗಳು ನಡಿಬೇಕಾದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ಮಾಡಬೇಕಾಯ್ತದೆ. ಆದರೆ ಶ್ರೀಮಠದ ಶ್ರೀಗಳವರ ಆಶೀರ್ವಾದ, ಲಿಂಗೈಕ್ಯ ಪರಮ ಪೂಜ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದ 6 ಗಂಟೆಗೆ ಪ್ರಾರಂಭವಾದರೆ 10 ಗಂಟೆ 10:30 ಗಂಟೆ ಒಳಗಡೆ ಬರ್ತಕ್ಕಂಥ ಈ ಭಕ್ತಾದಿಗಳ ಒಂದು ಸಮೂಹವನ್ನು, ಈ ಒಂದು ಜಾತ್ರೆಯನ್ನು ನೋಡಿದ್ರೆ ಪ್ರಾಯಶಃ ಸಿರಿಗೆರೆಯಲ್ಲಿ ಪ್ರಸಿದ್ಧವಾದ ಈ ಯಾತ್ರಾ ಸ್ಥಳದಲ್ಲಿ ಭಗವಂತ ಇನ್ನೂ ಕೂಡ ಜೀವಂತವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಕಣ್ಣು ಮುಂದೆ ಇದ್ದಾರೆ. ಅದಕ್ಕೆ ಮೂಲತಃ ಪರಮ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಮಠದ ಇತಿಹಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಶ್ರೀಗಳವರ ಸಂಕಲ್ಪ, ಅವ್ರು ಯಾವುದಾದ್ರೂ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ರೆ ಅದರ ವಂಕು ಟಂಕುಗಳನ್ನು, ಅದರಲ್ಲಿರ್ತಕ್ಕಂಥ ಲೋಪವನ್ನು, ಅದನ್ನು ಯಾವ ರೀತಿ ಸರಿಪಡಿಸಿದ್ರೆ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ಕೊನೆ ಹಂತದವರಿಗೆ ತಲುಪ್ತದೆ ಎನ್ನುವ ಅವರ ದೂರದೃಷ್ಟಿ ಪ್ರಾಯಶಃ ಬೇರೆ ಎಲ್ಲೂ ಕೂಡ ನಾವು ಕಾಣಕ್ಕಾಗೋದಿಲ್ಲ. ತರಳುಬಾಳು ಹುಣ್ಣಿಮೆಯ ವೈಶಿಷ್ಟ್ಯತೆ ಲಕ್ಷಾಂತರ ಜನ ಬರ್ತಕ್ಕಂಥದ್ದನ್ನು ನೋಡಿದ್ರೆ ಭಗವಂತ ಇನ್ನೂ ಕೂಡ ನಮ್ಮ ಮುಂದೆ ಇದ್ದಾನೆ. ಆ ಭಗವಂತನನ್ನು ನಾವು ನಿಷ್ಕಳಂಕವಾದ ನಮ್ಮ ನಂಬಿಕೆ ಮುಖೇನ ಪೂಜೆ ಮಾಡಿದ್ದಾದರೆ ಆ ಭಗವಂತ ನಮಗೆ ಇವತ್ತು ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ ಎನ್ನುವ ಭಾವನೆ ನಮ್ಮೆಲ್ಲರಿಗೂ ಕೂಡ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಪ್ರಾಯಶಃ ಇನ್ನೆಲ್ಲೂ ಕೂಡ ನಾವು ನೋಡೋಕ್ಕಾಗೋದಿಲ್ಲ. ಶಿಸ್ತಿಗೆ ಮತ್ತೊಂದು ಹೆಸರು ಸಿರಿಗೆರೆಯ ಮಹಾಸಂಸ್ಥಾನ ಮಠ. ಈ ಮಹಾಸಂಸ್ಥಾನದ ಮಠ ಕೇವಲ ವೀರಶೈವರ ಮಠ ಅಲ್ಲ, ದಲಿತರ ಮಠ ಅಲ್ಲ. ಈ ರಾಜ್ಯದ, ಈ ರಾಷ್ಟ್ರದಲ್ಲಿ ಎಷ್ಟು ಜಾತಿಗಳಿವೆ, ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ಏನಿವತ್ತು ವಿದ್ಯೆ ಮತ್ತು ದಾಸೋಹ, ಈ ವಿದ್ಯೆ ಮತ್ತು ದಾಸೋಹಕ್ಕೆ ಮತ್ತೊಂದು ಹೆಸರು ಸಿರಿಗೆರೆಯ ಸಂಸ್ಥಾನದ ಮಠ. ಧರ್ಮ ಅನ್ನೋದು ಏನೋ ಒಂದು 30-40 ಸೈಟ್ ಇದ್ದ ಅಷ್ಟು ಅಗಲ ಅಲ್ಲ. ಇನ್ನು ಸ್ವಲ್ಪ ದೊಡ್ಡದಾದ್ರೆ 40-60 ಅಲ್ಲ, 1 ಎಕರೆ ಅಲ್ಲ, 5 ಎಕರೆ ಅಲ್ಲ. ಇಷ್ಟರಲ್ಲೇ ಧರ್ಮಕ್ಕೊಂದು ಕಡಿವಾಣ ಹಾಕ್ಬಿಟ್ಟು ಒಂದು ಬೇಲಿ ಹಾಕಿ ಇಟ್ಬಿಡೋಣ ಅನ್ನಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಂಗೇನಾದ್ರೂ ನಾವು ಬೇಲಿ ಹಾಕಿದ್ರೆ ಬಸವಣ್ಣವರು ಆ ವಚನಗಳನ್ನು ನಾವು ಕೇಳಕ್ಕೂ ಸಾಧ್ಯ ಇರಲಿಲ್ಲ, ಪಾಲನೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ. ಸ್ವಾಮಿ ವಿವೇಕಾನಂದರಿಗೂ ಆ ರೀತಿ ಗಡಿಗಳನ್ನು ಹಾಕ್ಬಿಟ್ಟಿದ್ರೆ ನೀವೆಲ್ಲೂ ಹೋಗ್ಬಾರ್ದು, ನೀವು ಭಾರತ ದೇಶದೊಳಗಡೆನೆ ಇರಬೇಕು ಅಂತ ಹೇಳಿದ್ರೆ ಅವರು ಅಮೇರಿಕಾಗೆ ಹೋಗಿ ವಿಶ್ವದ ಜನಗಳ ಮುಂದೆ ನಿಂತು ಭಾರತದ ಸಂಸ್ಕೃತಿ ಬಗ್ಗೆ ಎಲ್ಲರನ್ನ ಸಹೋದರ ಸಹೋದರಿಯರನ್ನೋ ಭಾವನೆಯನ್ನ ಮೂಡಿಸೋ ಮುಖಾಂತರ ಇಡೀ ಪ್ರಪಂಚಕ್ಕೆ ಭಾರತದ ಸಂಸ್ಕೃತಿಯನ್ನ ತೋರ್ಸಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಮೊನ್ನೆ ಒಬಾಮಾ ಅವರು ಬಂದಾಗ, ಭಾರತ ದೇಶಕ್ಕೆ ಒಬಾಮಾ ಅವರು ಬಂದಾಗ ಅವ್ರು ಹೇಳಿದ್ರು, ಹಿಂದೆ ಸ್ವಾಮಿ ವಿವೇಕಾನಂದವರು ನುಡಿದಂಥ ಮಾತುಗಳು ನನ್ನ ಮನಸ್ಸಿನ ಆಳದಲ್ಲಿ ಬೇರೂರಿದೆ, ಆ ಮಾತನ್ನ ನಾನು ಭಾರತೀಯರಿಗೆ ಹೇಳ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಒಂದು ನಿಜವಾದಂಥ ಘಟನೆ ಮೊನ್ನೆ ನಮ್ಮ ಕೋಲಾರದಲ್ಲಿ ಒಂದು ಭಾಗದಲ್ಲಿ ಹೋದಾಗ ಒಂದು ಘಟನೆ ನಡೀತು. ಒಬ್ಬ ಮುದುಕಿ, ವಯಸ್ಸಾಗಿತ್ತು, ಒಂದು 70-80 ವರ್ಷ ವಯಸ್ಸಾಗಿತ್ತು. ಕಳೆದ 10-12 ವರ್ಷದಿಂದ ಕಣ್ ಕಾಣ್ತಾ ಇರಲ್ಲ. ಪ್ರತಿಯೊಂದಕ್ಕೂ ಸೊಸೆನ್ ಕೇಳ್ತಾ ಇದ್ರು, ಅಮ್ಮ ಊಟ ಕೊಡು. ನಡ್ಕೊಂಡು ಹೋಗ್ಬೇಕಾದ್ರೆ ಮಗನ್ ಕೇಳ್ತಾ ಇದ್ರು, ನಾನು ಅಲ್ಲಿ ಕರ್ಕೊಂಡು ಹೋಗು ಅಂತ. ಮೊಮ್ಮಕ್ಕಳನ್ನ ಕೇಳ್ತಾ ಇದ್ರು, ನನಗೊಂದು ಸ್ವಲ್ಪ ದಾರಿ ತೋರ್ಸಪ್ಪ ಅಂತೇಳಿ. ಅವ್ರಿಗೂ ಬಹಳ ಕಷ್ಟ ಆಗಿತ್ತು. 10 ವರ್ಷ 15 ವರ್ಷದಿಂದ ನಾವು ಎಷ್ಟು ದಿನ ಈ ಮುದುಕಿನ ಸುತ್ತಾಡಿಸೋದು ಅಂತ. ಒಂದಿನ ಮನೇಲಿ ಕೂತಿದ್ಲು ಮುದುಕಿ. ಯಾರೋ ಹೆಲ್ತ್ ಕ್ಯಾಂಪ್ ಮಾಡೋಕ್ಕೋಸ್ಕರ ಆ ಏರಿಯಾಗೆ ಡಾಕ್ಟ್ರುಗಳು ಹೋದ್ರು, ಬೆಂಗಳೂರಿಂದ ಡಾಕ್ಟ್ರುಗಳು ಹೋದ್ರು. ಆ ಮುದುಕಿನ ಕರ್ಕೊಂಬಂದು ಆಪರೇಷನ್ ಮಾಡಿದ್ರು.
3 ದಿನ ಆದಮೇಲೆ ಮತ್ತೆ ವಾಪಸ್ ಕರ್ಕೊಂಬಂದು ದೇವ್ರ ಫೋಟೋ ಮುಂದೆ ನಿಲ್ಲಿಸಿ ನರ್ಸ್ ಹೇಳ್ತಾಳೆ ಆ ತಾಯಿ, ನೋಡಮ್ಮ ಇವತ್ತು ನಿನ್ನ ಬ್ಯಾಂಡೇಜು ಓಪನ್ ಮಾಡ್ತೀರಿ, ದೇವ್ರ ಫೋಟೋ ಮುಂದೆ ನಿಂತಿದೀಯಾ, ನಿನ್ನ ಕಣ್ಣು ಬಿಟ್ಟ ತಕ್ಷಣ ದೇವ್ರು ಕಾಣ್ತಾನೆ, ಕಣ್ಣು ಬಿಚ್ಚಿಲ್ಲ ಅಂತ ಹೇಳ್ತಾಳೆ. ಆ ಮುದುಕಿ ಇಷ್ಟು ವರ್ಷ ಅನುಭವಿಸಿದ್ಲಲ್ಲ ಕಷ್ಟ, 10-15 ವರ್ಷ, ಯಾವ ರೀತಿ ಜೀವನ, ಅದು ಒಂದು ಕಣ್ಣು ಮುಂದೆ ಜ್ಞಾಪಕ ಬರ್ತದೆ. ಅವಳು ಹೇಳ್ತಾಳೆ, ನನ್ನ ಮಗನ್ ನೋಡಬೇಕು ಅಂತ ಅನಿಸಿಲ್ಲ, ನನ್ನ ಸೊಸೆ ನೋಡಬೇಕು ಅಂತ ಅನಿಸಿಲ್ಲ, ನನ್ನ ಮೊಮ್ಮಕ್ಕಳು ನೋಡಬೇಕು ಅಂತ ಅನಿಸಿಲ್ಲ, ಅವಳು ಒಂದೇ ಮಾತು, ನನ್ನ ದೇವ್ರು ನೋಡಬೇಕು ಅಂತಂದ್ಲು. ಆ ನರ್ಸ್ ಹೇಳಿದು, ಹೌದಮ್ಮ ನಿನ್ನ ಅಲ್ಲೇ ಆ ದೇವ್ರ ಫೋಟೋ ಕೆಳಗಡೆನೆ ನೆಲೆಸಿದ್ದೀನಿ, ನಿನ್ನ ಕಣ್ಣು ಬಿಚ್ಚಿದ ತಕ್ಷಣ ಆ ದೇವ್ರು ಕಾಣ್ತಾನೆ ಅಂದ್ರು. ಆ ಮುದುಕಿ ಹೇಳಿದ್ಲು, ಆ ದೇವರಲ್ಲ, ನನಗೆ ಕಣ್ಣು ಕೊಟ್ಟಿದ್ದ ದೇವರನ್ನ ನೋಡಬೇಕು ನಾನು ಅಂತ ಹೇಳಿದ್ಲು. ಒಬ್ಬ ಡಾಕ್ಟ್ರು ಆಸೆ ಇಲ್ದಿರ, ಆ ಮುದುಕಿಯಿಂದ ಏನು ಆಸೆ ಬರಲ್ಲ, ಫೀಸ್ ಬರಲ್ಲ, ಆ ಮುದುಕಿಯಿಂದ ಹೆಲ್ತ್ ಕ್ಯಾಂಪ್ ಮಾಡಿರೋದು, ಯಾವುದೇ ಹಣದ ಆಸೆಯಿಂದ ಮಾಡಿಲ್ಲ, ಫ್ರೀಯಾಗಿ ಮಾಡಿರೋಂಥ ಒಂದು ಸೇವೆ ಅದು. ಅವ್ರಿಗೆ ಖರ್ಚಾಗಿರೋದು 1,000 ರೂಪಾಯಿ ಖರ್ಚಾಗಿರ್ಬೇಕು ಡಾಕ್ಟರ್ಗೆ. 1,000 ರೂಪಾಯಿ ನಿಸ್ವಾರ್ಥತೆಯಿಂದ ಖರ್ಚು ಮಾಡಿ ಆ ಡಾಕ್ಟ್ರು ದೇವರಾಗೋದ? ನಮ್ಮ ಮನೆ ಮುಂದೆ ರಕ್ತ ಹಂಚ್ಕೊಂಡು ಹುಟ್ಟಿದಂಥವ್ರು, ನಮ್ಮ ಜೊತೆನೆ ಬೆಳೆದಂಥವ್ರು, ಆ ಮುದುಕಿ ಸಾಕಿ ಬೆಳೆದು ಕಷ್ಟ ಬಿದ್ದು ಆ ಮಕ್ಕಳನ್ನ ಸಾಕಿರ್ತಾಳೆ, ಬೆಳೆಸಿರ್ತಾಳೆ, ಅವರು ದೇವರಾಗ್ಲಿಲ್ಲ ಇವತ್ತು. ಅಂದ್ರೆ ನಿಸ್ವಾರ್ಥ ಸೇವೆಯಿಂದ ನಾವು ಮಾಡುವಂಥ ಯಾವುದೇ ಕಾಯಕ ಇರ್ಬೋದು, ಅದು ನಮ್ಮನ್ನ ದೇವರು ಮಾಡ್ತೈತೆ. ಆ ಕೆಲಸ ಇವತ್ತು ಗುರುಗಳು ಮಾಡ್ತಾ ಇದ್ದಾರೆ. ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಹುಣ್ಣಿಮೆಯನ್ನು ಜಗತ್ತಿನ ಎಲ್ಲ ಧರ್ಮಗಳನ್ನು ಸದ್ಧರ್ಮದ ಬೆಸುಗೆಯಲ್ಲಿ ಒಗ್ಗೂಡಿಸುವಂತ ಭಾವೈಕ್ಯ ಸಂಗಮದ ಮಹಾವೇದಿಕೆಯನ್ನಾಗಿ ಪರಿವರ್ತಿಸಿದ್ದಾರೆ. 12ನೇ ಶತಮಾನದ ವಿಶ್ವಬಂಧು ಮಹೋತ್ಸವರು ಮೂಢನಂಬಿಕೆ, ಕಂದಾಚಾರ, ಅಂಧಶ್ರದ್ಧೆಯಲ್ಲಿ ಒದ್ದಾಡುತ್ತಿದ್ದ ಸಮಾಜವನ್ನ ಪಟ್ಟಭದ್ರ ಹಿತಾಸಕ್ತಿಗಳ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸಲು ಹೋರಾಟ ಮಾಡಿದರು. ಮಾನವ ಕುಲದ ಅಭ್ಯುದಯಕ್ಕಾಗಿ ಶ್ರಮಿಸಿದರು. ಸಮಕಾಲೀನ ಧರ್ಮದಲ್ಲಿ ಧರ್ಮ, ಜಾತಿ, ಮತ, ವರ್ಗ, ವರ್ಣಗಳ ಸೋಗಿನಲ್ಲಿ ನಡೆಯುತ್ತಿರುವ ಚರ್ಚು, ಗುಡಿ, ಮಸೀದಿ, ಮಂದಿರ, ಮಠಗಳ ಹೆಸರಿನಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಸಮಾಜದ ಸ್ವಸ್ಥ ಹದಗೆಟ್ಟು ಜನರ ಮನಸ್ಸುಗಳು ಚಿಂದಿಯಾಗಿರುವ ಈ ಸಂದರ್ಭದಲ್ಲಿ ಎಲ್ಲರ ಮನಸ್ಸುಗಳನ್ನು ಬೆಸೆಯುವಂಥ ಮಹತ್ ಕಾರ್ಯವನ್ನು ತರಳಬಾಳು ಹುಣ್ಣಿಮೆಯ ಹೆಸರಿನಲ್ಲಿ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹಾಗೂ ಶ್ರೀಮಠ ಮಾಡುತ್ತಿರುವುದು ಅತ್ಯಂತ ಶ್ಲಾಘನೀಯ ವಿಚಾರ ಅಂತಕ್ಕಂಥ ಮಾತನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪರಮ ಪೂಜ್ಯರು ಈ ಭಾಗದಲ್ಲಿ ರೈತರ ಹಿತವನ್ನು ಕಾಪಾಡಬೇಕು, ಅಡಕೆ ಬೆಳೆ ಸಂಪೂರ್ಣವಾಗಿ ಇವತ್ತು ನಾಶ ಆಗ್ತಾ ಇದೆ, ಅಂತರ್ಜಲ ಬತ್ತಿ ಹೋಗ್ತಾ ಇದೆ, ಉಬ್ರಾಣಿ ಏತ ನೀರಾವರಿಗೆ ಚಾಲನೆಯನ್ನು ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಪರಮ ಪೂಜ್ಯರು ದಯಮಾಡಿಸಿ ಅಂದಿನ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ HK ಪಾಟೀಲ್ರವ್ರನ್ನ ಬೆಂಗಳೂರು ಕೇಂದ್ರ ಕಚೇರಿಗೆ ಕರೆಸಿಕೊಂಡು ಅಲ್ಲಿ ಅವರು ಆದೇಶವನ್ನು ದಯಪಾಲಿಸಿದ್ರು. ಡಾಕ್ಟರ್ ಗುರುಗಳು ಫೋನ್ ಮಾಡಿದ್ರು. ನನಗೆ ಡಾಕ್ಟರ್ ಗುರುಗಳು ಫೋನ್ ಬಂತು ಅಂದ್ರೆ ನನಗೆ ಒಂದು ಭಯ ಶುರು ಆಯಿತು. ಏನಿದು ಏನೋ ಗೊತ್ತಾಗಿಲ್ಲ, ನನ್ನಿಂದೇನೋ ತಪ್ಪಾಗಿದೆ ಅಂತಕ್ಕಂಥದ್ದು. ಏನಪ್ಪ ಎಲ್ಲಿದೆಯಾ ಅಂತ ಕೇಳಿದರು. ಬುದ್ಧಿ ಕ್ಷೇತ್ರದಲ್ಲಿ ಇದ್ದೀನಿ ಅಂತ. ಏನು ಬರೀ ಸನ್ಮಾನ ಸತ್ಕಾರಗಳನ್ನು ಮಾಡಿಸ್ಕೋತಿದ್ಯಾ ಅಂತ ಕೇಳಿದರು. ಇಲ್ರಿ ಬುದ್ಧಿ, ಇಲ್ಲಿ ಯಾವುದು ಕುಡಿಯೋ ನೀರಿನ ಸಮಸ್ಯೆ ಇತ್ತು, ಅದನ್ನು ನೋಡ್ಲಿಕ್ಕೆ ಬಂದಿದ್ದೆ ಅಂತ. ಮೊದಲು ಆ ಕೆರೆಗಳಿಗೆ ನೀರು ತರ್ತಕ್ಕಂಥ ಕೆಲಸ ಮಾಡಿ ನೀನು ಯಾವಾಗ ಮಾಡ್ತೀಯ ಹೇಳು ಅಂದರು. ನನಗೆ ನೀವು ಸತ್ಯ ಹೇಳ್ತಾ ಇದ್ದೀನಿ ಗುರುಗಳ ಸನ್ನಿಧಿಯಲ್ಲಿ, ನನಗೆ ಅದ್ರ ಬಗ್ಗೆ ಮಾಹಿತಿ ಪೂರ್ಣ ನಂತರ ಇರಲಿಲ್ಲ. ನಾನು ಗುರುಗಳಿಗೆ ಅದ್ರ ಬಗ್ಗೆ ಸ್ಪಷ್ಟ ವಿಚಾರ ತಿಳಿಸ್ಲಿಕ್ಕೆ ಆಗಲಿಲ್ಲ. ತತ್ಕ್ಷಣ ನಾನು ಬುದ್ಧಿ ನನಗೆ ಒಂದು ತಾಸು ಕಾಲಾವಕಾಶ ಕೊಡಬೇಕು ಅಂತ ವಿನಂತಿ ಮಾಡಿಕೊಂಡೆ. ಅದನ್ನು ನಾನು ಪೂರ್ಣ ಮಾಹಿತಿ ತಮಗೆ ಕೊಡ್ತೇನೆ ಅಂತಕ್ಕಂಥ ವಿಚಾರವನ್ನು ತಕ್ಷಣ ನಾನು ನಮ್ಮ ಇಲಾಖೆ ಅಧಿಕಾರಿಗಳನ್ನೆಲ್ಲ ಮಾಹಿತಿಯನ್ನು ತರಿಸ್ಕೊಂಡು ಅದನ್ನು ತ್ವರಿತವಾಗಿ ಮುಖ್ಯಮಂತ್ರಿಗಳ ಹತ್ರ ಜೊತೆ ಚರ್ಚೆ ಮಾಡಿ ಅದನ್ನು ಅವರಿಂದ ಅಂಗೀಕಾರವನ್ನು ಪಡೆದು ಗುರುಗಳಿಗೆ ವಿಚಾರವನ್ನು ಗಮನಕ್ಕೆ ತಂದಾಗ ಆಯಿತು, ಬರೀ ಮಾತಾಗಬಾರ್ದು, ಕೆಲಸ ಆಗಬೇಕು ಅಂದರು. ಅವರ ಒಂದು ಆಶೀರ್ವಚನಕ್ಕೋಸ್ಕರ ಬಗಪಕ್ಷಿಯಂತೆ ಕಾದು ಕುಳಿತಕ್ಕಂಥ ಸಮಾವೇಶ ಈ ಕರ್ನಾಟಕದಲ್ಲಿ, ದೇಶದಲ್ಲಿ ಯಾವುದಾದ್ರೂ ಇದೆ ಅಂದರೆ ಅದು ಸಿರಿಗೆರೆಯ ಶ್ರೀಮಠದ ಆಶೀರ್ವಚನ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ವ್ಯಕ್ತಪಡಿಸಿ बाबा
ಆಧುನಿಕ ಪ್ರಪಂಚದ ಈ ಕಾಲಮಾನದಲ್ಲಿ ಧರ್ಮ, ಸಮಾಜಮುಖಿ ಕಾರ್ಯಗಳು, ಶಿಕ್ಷಣ, ಸಾಹಿತ್ಯ, ಕೃಷಿ ಹೀಗೆ ವೈವಿಧ್ಯಮಯ ರೀತಿಯಲ್ಲಿ ತಮ್ಮದೇ ದಾಟಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬರುತ್ತಿರುವ ಶ್ರೀಗಳು ಈ ಮಠ ಒಂದು ಮಾದರಿ. ಒಂದು ಮಠದ ಚಾರಿತ್ರಿಕ ಹಿನ್ನೆಲೆಯಲ್ಲಿ ನಡೆದುಕೊಂಡು ಬಂದಿರುವ ಈ ಹುಣ್ಣಿಮೆ ಮಹೋತ್ಸವವನ್ನು ಜಾತಿ, ಮತ, ಪಂಥಗಳ ಚೌಕಟ್ಟವನ್ನು ಮೀರಿ ನಾಡ ಜನರ ಭವ್ಯಕ್ತೆಯನ್ನು ಸಾಧನವಾಗಿ ರೂಪಿಸಿರುವ ಹಿಂದಿನ ಗುರುಗಳಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮಾರ್ಗದರ್ಶನದಂತೆ ಈಗಿನ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಯಶಸ್ವಿಯಾಗಿ ನಡೆದುಕೊಂಡು ಬಂದಿರುವುದು ಇವರ ಆಸಕ್ತಿ, ಕಾರ್ಯವೈಖರಿ, ಜನರ ಪ್ರೀತಿ, ಶ್ರೀಮಠದ ಕೀರ್ತಿ ಇವೆಲ್ಲನೂ ಅವಲಂಬಿಸಿದೆ. ಈ ಬಾರಿ ನಡೆಯುತ್ತಿರುವ ಈ ಉತ್ಸವವನ್ನು ನಾನು ಕಂಡಿರುವುದು ಮೊದಲು. ಆದರೂ ಇಲ್ಲಿನ ಜನ ಜಾತ್ರೆ, ಪುಸ್ತಕ ಜಾತ್ರೆ, ಕರಕುಶಲ ವಸ್ತುಗಳ ಪ್ರದರ್ಶನ ಇವುಗಳನ್ನೆಲ್ಲ ನೋಡಿದರೆ ನಮ್ಮ ಸಂಸ್ಕೃತಿ ಅಪ್ಪಟ ಪರಿಚಯ ಸಿಗುತ್ತು. ನಮ್ಮ ಸಂಸ್ಥೆಯ ವತಿಯಿಂದ 58ನೇ ಕನ್ನಡ ರಾಜ್ಯೋತ್ಸವದ ಸವಿನೆನಪಿನಲ್ಲಿ 58 ಸಾಹಿತ್ಯಗಳ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಇಡೀ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಾರ್ಯಕ್ರಮದ ಪೂರ್ಣ ಹಂತದವರೆಗೆ ಇದ್ದುದನ್ನು ನೋಡಿ ಇವರ ಸಾಹಿತ್ಯ ಆಸಕ್ತಿ ನನಗಂತೂ ಬಹಳ ಮೆಚ್ಚುವಾಗಾಯಿತು. ಈ ಗುರುಗಳ ಬಗ್ಗೆ ಬಹಳ ವರ್ಷಗಳಿಂದ ಇವರು ನಮ್ಮವರು ಅಂತ ಅನ್ನಿಸ್ತಾ ಬಂದಿದೆ ನನಗೆ. ಆ ಒಂದು ಆತ್ಮೀಯತೆ ಬೆಳೆದಿದೆ. ಅವ್ರ ಜೊತೆಗೆ ನಾನು ಎಷ್ಟು ಕಾಲ ಕಳೆಯಬೇಕು ಅಂತ ಅಂದ್ಕೊಂಡಿದ್ದೀನೋ ಅಷ್ಟು ಮಾಡ್ಲಿಕ್ಕೆ ಆಗಿಲ್ಲ ನನಗೆ. ಯಾಕಂದ್ರೆ ಅವ್ರಿಗೆ ಪುರುಸತ್ತಿಲ್ಲ. ಒಂದು ರೀತಿ ಅವರಿಗೆ ಅವ್ರನ್ನ ನಾನು ಜೊತೆಯಲ್ಲಿ ಕೂತಿಲ್ಲದೆ ಹೋದರೂ ಸಹ ಅವರೆಲ್ಲ ನನ್ನ ಜೊತೆಯಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಅವರು ಪತ್ರಿಕೆಗಳಲ್ಲಿ ಕಾಲಂ ಬರೀತಾ ಇದ್ರು, ಕೆಲವು ಲೇಖನಗಳನ್ನು ಬರೀತಾ ಇದ್ರು. ಅವುಗಳಲ್ಲಿ ಬಹಳಷ್ಟನ್ನು ನಾನು ಓದಿದ್ದೀನಿ. ಅವು ಸಹ ಮಾರ್ಗದರ್ಶಕ ಲೇಖನಗಳು. ಒಂದು ರೀತಿಯಲ್ಲಿ ತಮ್ಮನ್ನು ತಾವೇ ಪರೀಕ್ಷೆ ಮಾಡಿಕೊಳ್ಳುವಂತಹ ಲೇಖನಗಳು. ಎಳನೀರು ಎಳಗಂಜಿ, ಅದರಲ್ಲಿ ಎತ್ತರದ ಮರದಲ್ಲಿ ಗರಿಗರಿಯ ಬಗಲಲ್ಲಿ ಒಂದು ತಾಯಿ ಮಕ್ಕಳನ್ನ ಎತ್ಕೊಂಡು ಹೋಗಬೇಕು, ತನ್ನ ಬಗಲಲ್ಲಿ ಹಚ್ಕೊಂಡಿದ್ದ ಹೇಗೆ ಈ ತೆಂಗಿನ ಮರ ಗರಿಗರಿಯ ಬಗಲಲ್ಲಿ ತೆಂಗಿನ ಕಾಯಿಗಳನ್ನ ಹೊತ್ಕೊಂಡಿರುತ್ತೆ. ಆ ರೀತಿಯಾದ ನಾರಿಕೇಳರು ತೆಂಗಿನ ಮರದಂತವರು. ಕೊಡಲಿಕ್ಕೆ ಕಾದಿರುವ ನಾರಿಕೇಳರಿಗೆ ಜನಮನದ ಸಾಂತ್ವನಕ್ಕೆ ಸ್ವಾಧ್ಯಾಯ ಪ್ರವಚನದಲ್ಲಿ ನಿಂತವರಿಗೆ, ವಿದ್ಯೆಗೆ ಹಸಿದವರಿಗೆ ಅನ್ನವ ಕೊಟ್ಟು ವಿಜ್ಞಾನ ಸೂರ್ಯನ ಕಡೆಗೆ ಸೆಳೆದವರಿಗೆ, ಶಿಖರವನ್ನೇರಿದ ಮಹಾತ್ಮರಿಗೆ ನಮಸ್ಕಾರ. ವಾಯು ಸೂಕ್ತ, ಗಾಳಿಯನ್ನು ಕುರಿತ ಪ್ರಾರ್ಥನೆ. ರಥಚಕ್ರ ಧ್ವನಿ ಕೇಳಿಸುತ್ತಿದೆಯೇ?
ವಾಯುದೇವನ ರಥ ರುಗ್ಗುತ್ತಿದೆ. ಕಡಲ ನೀರನ್ನು ಆವಿಯ ಮಾಡಿ ಅಂತರಿಕ್ಷದಲ್ಲಿ ಶೀತೀಕರಿಸಿ ಗಾಳಿ ಚೀಲದಲ್ಲಿ ನೀರನ್ನು ತುಂಬಿ ವಿವಿಧ ಗಾತ್ರಗಳ ಮೋಡವ ಮಾಡಿ ರೈತನು ಪ್ರಾರ್ಥನೆ ಮಾಡುವ ದಿಕ್ಕಿಗೆ ಗಾಳಿ ವಾಹನದಿ ಕಳಿಸುವನು. ಅಲ್ಲಿ ಮಿಂಚಿಂದ ಸೀಳಿ ಚೀಲೆಗಳ ಧೋಧೋ ಮಳೆಯನ್ನು ಸುರಿಸುವನು. ರಾಕೆಟ್ ಕ್ಷಿಪಣಿ ಉಪಗ್ರಹಗಳನ್ನು ಮೇಲೇರಿಸುವಾತ. ಕೆಂಗುವುದನ್ನು ಕೆಂಪುಗಟ್ಟದ ಸಪ್ತಜಿಹ್ವಿಯಾತ. ಮರಗಿಡದಲ್ಲಿ ಅಡಗಿರುವವನು ಜಠರದಲ್ಲಿ ಕೂಡ ಭಯೋತ್ಪಾದಕರ ಕೈಗೆ ಸಿಕ್ಕಾಗ RDX ಆಗುವನು. ಒಲಿಂಪಿಕ್ಕಿನಲ್ಲಿ ಜ್ಯೋತಿಯಾಗಿ ಎಲ್ಲರ ಅಗ್ರಣಿಯಾಗುವನು. ಕಣ್ಣಿನಲ್ಲಿರುವೆ ಅಷ್ಟೇ ಅಲ್ಲ, ಕಣಕಣದಲ್ಲೂ ಇರುವೆ. ಕಣಗಳ ಉರಿಸಿ ಚಲನ ಶಕ್ತಿಯನ್ನು ನಮಗೆ ನೀನು ಕೊಡುವೆ. ಅಗ್ನಿಯೇ ನಮ್ಮೆಲ್ಲರ ತಂದೆ, ತಾಯಿ, ಸಹೋದರ, ಬಂಧು. ನಾನಾ ರೂಪಿಗೆ ಕಾಯಿ ನಮ್ಮನ್ನು ಯಾವುದೇ ರೂಪದೇ ಬಂದು. ಪೃಥ್ವಿಯಲ್ಲಿರುವಂತೆ ನಮ್ಮ ಶರೀರಗಳ ಮುಕ್ಕಾಲು ಭಾಗ ಆವರಿಸಿರುವ ಜೀವನವೇ, ಜೀವರಸವೇ, ವರ್ಷವಾಗಿಳುವ ವಾರಿಯೇ ನಿನಗೆ ನಮಸ್ಕಾರ. ಹರಿವ ನಿನ್ನನ್ನು ಕಂಡಾಗ ಹಾಡಿ ಕುಣಿಯುವ ಹಾಗೆ ಮಾಡುವಾಕೆ, ಅಲೆಯ ಹಸ್ತಗಳಿಂದ ಮೈ ತೊಳೆಯುವಾಕೆ, ಮನಸ್ಸನ್ನು ನಿರ್ಮಲಗೊಳಿಸುವಾಕೆ, ನೀರಡಿಕೆ ಕಳೆವಾಕೆ, ಆನಂದ ಕೊಡುವಾಕೆ, ಔಷಧವಾಗಿ ರೋಗ ಕಳೆವಾಕೆ, ಸಸ್ಯ ಪ್ರಾಣಿಗಳೆಲ್ಲ ಅನ್ನವನ್ನು ಮಿದುವಾಗಿ ಮಾಡುವಾಕೆ ನಿನಗೆ ನಮಸ್ಕಾರ. ಹಿಮವಾಗಿ, ಆವಿ, ಇಬ್ಬನಿಯಾಗಿ, ಮಳೆಯಾಗಿ, ಕೆರೆ, ಬಾವಿ, ಹೊಳೆ, ಹಳ್ಳ ನಾವೆಲ್ಲ ಹಾಡಿ ಕುಣಿಯುವ ಭೂಮಿ ಯುದ್ಧಗಳನ್ನೆಂದಿಗೂ ಕಾಣದಿರಲಿ. ಅದು ಪಾಕಿಸ್ತಾನ ಜೊತೆ ಆಗ್ಬೋದು, ಅಮೆರಿಕ ಜೊತೆ ಆಗ್ಬೋದು, ಯಾರದೇ ಜೊತೆ ಆಗ್ಬೋದು, ಯುದ್ಧಗಳೇ ಇರಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲ ಹಾಡಿ ಕುಣಿಯುವ ಭೂಮಿ ಯುದ್ಧಗಳನ್ನೆಂದಿಗೂ ಕಾಣದಿರಲಿ. ಅನ್ನಕ್ಕೆ ಎಂದಿಗೂ ಕೊರತೆಯಾಗದ ಹಾಗೆ ಹೊಲಗದ್ದೆ ಪೈರಿಂದ ಕಂಗೊಳಿಸಲಿ. ಪೂರ್ವ ಪಶ್ಚಿಮವಿರಲಿ, ಉತ್ತರವೋ ದಕ್ಷಿಣವೋ ನಮ್ಮ ಓಡಾಟಕ್ಕೆ ಹಿತವಾಗಲಿ. ಬದುಕುವಷ್ಟು ದಿವಸ ನಾವು ಎಡವದ ಹಾಗೆ ನಿನ್ನ ಪ್ರೀತಿಯು ನಮ್ಮ ನಡೆಸುತ್ತಿರಲಿ. ಓಯುವನು ಪದರವು ಹರಿದು ನೀ ಹಿಂಸೆ ಪಡೆದಂತೆ ನಾವು ವಿಷಾನಿಲವ ಹೆಚ್ಚಿಸದೇ ಇರಲಿ. ಗಾಳಿಯ ಶಾಖ ದಿನದಿನವೂ ಇನ್ನಷ್ಟು ಮತ್ತಷ್ಟು ಏರದಿರಲಿ. ಕಡಲ ನೀರಿನ ಮಟ್ಟ ಹೆಚ್ಚಿದಿರಲಿ. ಚನ್ನಗಿರಿ ಅತ್ತ ಮಲೆನಾಡು ಅಲ್ಲ, ಇತ್ತ ಬಯಲುಸೀಮೆನೂ ಅಲ್ಲ, ಒಂದು ಎಡಬಿಡಂಗಿ ಜಾಗ ಇದು. ಮಲೆನಾಡಿನ ಸೆರಗು ಅಂತಾರೆ. ಸೆರಗು ಒಡಲು ಮುಚ್ಚೋದಿಲ್ಲ, ಆದರೆ ಮರ್ಯಾದೆ ಉಳಿಸುತ್ತೆ. ಅಂಥ ಸೆರಗು ನಮ್ಮ ಚನ್ನಗಿರಿ ತಾಲ್ಲೂಕು. ನಮ್ಮ ಕವಿಗಳ ಸಂಬಂಧ ಇದೆಯಲ್ಲ, ಅನುಬಂಧ, ಕರುಳು ಸಂಬಂಧ, ಅದು ಬಹಳ ವಿಲಕ್ಷಣವಾದ್ದು. ಎಲ್ಲಿಂದ ಯಾವುದೋ ಮಾತು ಮತ್ತಿನ್ನೆಲ್ಲೋ ಹೇಗೋ ಅರಳಿ ಅದ್ಭುತವಾದ ಪರಿಮಳವನ್ನು ಬೀರ್ತಾ ಇರುತ್ತೆ. ಅದಕ್ಕೆ ಕನ್ನಡ ಸಂಸ್ಕೃತಿಯ ಸೌರಭ ಅಂತ ಕರೀಬಹುದು ಅಂತ ಕಾಣುತ್ತೆ. ಹೀಗೆ ನಾನು ಕಾವ್ಯದ ಗುಂಗಿನಲ್ಲಿ ನಿಮ್ಮನ್ನು ದಿಕ್ಕೆಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನೋಡಿ ಎಷ್ಟು ವ್ಯತ್ಯಾಸ. ರಾಜಕಾರಣಿಗಳು ಮಾತಾಡುವಾಗ ನೆಲದ ಮೇಲೆ ಇರುತ್ತೆ ಆ ಮಾತು, ನಾಡಿಗರು ಮಾತಾಡುವಾಗ ಆಕಾಶ, ಮಳೆ, ಅಗ್ನಿ ಎಲ್ಲವನ್ನೂ ಆವರಿಸುತ್ತೆ. ಕವಿಗಳು ಭಾಷೆಯನ್ನು ಬಳಸುವ ಕ್ರಮನೇ ಬಹಳ ವಿಲಕ್ಷಣವಾದ್ದು ಮತ್ತು ವಿಚಿತ್ರವಾದ್ದು. ಮನಸ್ಸಿನ ಅನೇಕ ಒಣ ಸುಳಿಗಳನ್ನೆಲ್ಲ ಅದು ಎತ್ತಿ ಹಾಕುತ್ತೆ ಹೊರಗಡೆ. ಅದಕ್ಕೆ ಕವಿ ಅನ್ನೋರನ್ನು ವಾಗ್ವಿದ, ಮಾತು ಬಲ್ಲವನು ಅಂತ ಕರೀತಾರೆ. ಗುರುಗಳು ಬಹಳ ಉಪಾಯದಿಂದ ಸಮಾಜವನ್ನು ಸೇವೆ ಮಾಡ್ತಕ್ಕಂತಹ ರಾಜಕಾರಣಿಗಳ ಜೊತೆಯಲ್ಲಿ ಸಮಾಜವನ್ನು ನೋಡಿ ಸಂತೋಷ ಪಡುವಂಥ, ದುಃಖ ಪಡುವಂಥ, ಕನಿಕರ ಪಡುವಂಥ ನಮ್ಮಂಥ ಕವಿಗಳನ್ನು ಕರೆದಿದ್ದಾರೆ. ಇದು ಬಹಳ ಒಳ್ಳೆಯ ಸಂಸ್ಕಾರ. ಕನ್ನಡ ಭಾಷೆಯ ಎರಡು ಲಯಗಳು ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಒಂದು ವಾಸ್ತವಿಕ ನೆಲೆ, ಇನ್ನೊಂದು ಆದರ್ಶದ ಕಾಲ್ಪನಿಕ ನೆಲೆ. ಈ ಎರಡೂ ಕೂಡ ಗೊತ್ತಾಗುತ್ತೆ. ರಾಜಕಾರಣಿಗಳ ವಾಸ್ತವ ಕಲ್ಪನೆಯನ್ನು ಹೊದ್ದುಕೊಂಡಿರುತ್ತೆ. ಕವಿಗಳ ಕಲ್ಪನೆ ವಾಸ್ತವದ ಅಸ್ಥಿಮಾರದ ಮೇಲೆ ನಿಂತ್ಕೊಂಡಿರುತ್ತೆ. ಸತ್ಯವಾಕ್ಯ ಯಾವುದು, ಹಾಗಾದರೆ ನಿಜವಾದ ಮಾತು ಯಾವುದು ಅನ್ನೋದನ್ನು ತಮ್ಮಂಥ ಪ್ರಾಜ್ಞರೇ ಪರಿಶೀಲಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಹೇಗೆ ಭೂಮಿಗೆ ತಂದನೋ ಹಾಗೆ ನಮ್ಮ ಗುರುಗಳು ತಮ್ಮ ಎಲ್ಲ ಪ್ರಭಾವ ತೇಜಸ್ಸನ್ನು ಬಳಸಿ ನಮ್ಮ ತಾಲ್ಲೂಕು ಇವತ್ತು ಹಸಿರಾಗೋ ಹಾಗೆ ಮಾಡಿದ್ದಾರೆ. ನೋಡಿದರೆ ರೋಮಾಂಚನ ಆಗ್ತಾ ಇದೆ. ನಾನು ಗುರುಗಳಿಗೆ ಹೇಳ್ತಾ ಇದ್ದೆ, ನನ್ನ ಕರ್ಕೊಂಡು ಹೋಗಿ ನೀವು ತೋರಿಸಿ ಅಂತ.
ಇಂಥ ತುಂಬಿದ ಕೆರೆ ನೋಡಬೇಕು ಅಂತ ಆಸೆ ಪಡ್ತೀನಿ ನಾನು. ಕೋಡಿ ಬೀಳುವ ಕೆರೆ ನೋಡಬೇಕು ಅಂತ ಆಸೆ ಪಡ್ತೀನಿ ನಾನು. ಆದರೆ ಆ ದೃಶ್ಯಗಳೆಲ್ಲ ಮರೆಯಾಗಿ ಹೋಗಿದ್ವು. ಈ 2-3 ವರ್ಷಗಳಲ್ಲಿ ಕೆರೆಗಳೆಲ್ಲ ತುಂಬಿವೆ, ಸುಭಿಕ್ಷೆ ಬಂದಿದೆ, ರೈತರೆಲ್ಲ ಸಂತೋಷದಲ್ಲಿದ್ದಾರೆ. ಉತ್ಸವ ಮಾಡಲಿಕ್ಕೆ ಸಂತೋಷ ಬೇಕು, ಇಲ್ಲದ್ರೆ ಉತ್ಸವ ಅಂತ ಅನ್ನೋದು ಕೇವಲ ಆಚರಣೆಯಾಗಿ ಮಾತ್ರ ಪರಿಣಮಿಸುತ್ತೆ. ಯುಗಾದಿ ಹಬ್ಬ ಅಂತ ಮಾಡೋದು, ಆದರೆ ವಸಂತವನ್ನು ಗಮನಿಸ್ತಾ ಇರೋದು. ವಸಂತವನ್ನೇ ನೋಡದೆ ಯುಗಾದಿಯನ್ನು ಮಾಡಿದರೆ ಅದರಲ್ಲಿ ಅರ್ಥನೇ ಇಲ್ಲ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ ಅಂತ. ಯಾವ ಕೆರೆ ಬಗ್ಗೆ ಈ ಕಾವ್ಯ ಇದೆ ಅಂತ ಪ್ರಶ್ನೆ ನೀವು ನಾನು ಕೇಳಲಾರಿ. ದೊಡ್ಡ ಸಭೆಯಲ್ಲಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಸಾಧ್ಯ ಇಲ್ಲ. ಯಾವ ಕೆರೆ ಮೇಲಿದೆ ಅಂದರೆ ನಮ್ಮ ಚನ್ನಗಿರಿ ತಾಲೂಕಿನ ನಮ್ಮೆಲ್ಲರ ಹೆಮ್ಮೆಯ ಬಹಳ ದೊಡ್ಡ ಕೆರೆಯಾದಂಥ ಸಮುದ್ರದ ಹಾಗಿರುವ ಶಾಂತಿಸಾಗರ ಸುಡೇಕೆರೆ, ಅದರ ಬಗ್ಗೆ ಒಂದು ಕಾವ್ಯ ಬಂದಿದೆ ಕನ್ನಡದಲ್ಲಿ. ಸಂತೆಬೆಂದೂರಿನ ಸುಮತೀಂದ್ರ ನಾಡಿಗರು ಅದನ್ನು ಸಂಪಾದನೆ ಮಾಡಿದ್ದಾರೆ. 12 ವರ್ಷ ಆಯಿತು ಪುಸ್ತಕ ಬಂದು. ತಮ್ಮಲ್ಲಿ ಎಷ್ಟು ಜನ ಆ ಕೃತಿಯನ್ನು ಗಮನಿಸಿದ್ದಿರೋ ನನಗೆ ಗೊತ್ತಿಲ್ಲ. ಸೂಳೆ ಶಾಂತವ್ವ ಕಟ್ಟಿಸಿದ ಕೆರೆಯ ಬಗ್ಗೆ 3 ಅಧ್ಯಾಯಗಳ ಸಾಂಗತ್ಯದ ಕೃತಿ ಅದು, ಸಿದ್ದೇಶ್ವರ ಚರಿತೆ ಅಂತ. ಆ 3 ಅಧ್ಯಾಯದಲ್ಲಿ ಇನ್ನೊಂದು ವಿಶೇಷ ಅಂದರೆ 2 ಕವಿಗಳು ಬರೆದಿದ್ದಾರೆ. ಮೊದಲ 2 ಅಧ್ಯಾಯಗಳನ್ನು ರಾಮಗಿರಿಯ ಕವಿ ಬರೆದಿದ್ದಾರೆ, ಕರಿಬಸವ ಅಂತ ಅವ್ರ ಹೆಸರು. ರಾಮಗಿರಿ ನನಗೆ ಬಹಳ ಪ್ರಿಯವಾದ್ದು, ಏಕೆಂದರೆ ನನಗೆ ಕಣ್ಣು ಮತ್ತು ಹೆಣ್ಣು ಎರಡನ್ನೂ ಕೊಟ್ಟಿದ್ದು ರಾಮಗಿರಿ. ಕರಿಬಸವ ಅನ್ನುವಂಥ ಕವಿ 17ನೇ ಶತಮಾನದಲ್ಲಿ ಬರೆದಂಥ ಕಾವ್ಯ ಸಿದ್ದೇಶ್ವರ ಚರಿತೆ. 1 ಅಧ್ಯಾಯ 2ನೇ ಅಧ್ಯಾಯ ಬರೆದು ನಿಲ್ಲಿಸ್ಬಿಡ್ತಾನೆ ಪಾಪ ಆ ಪುಣ್ಯಾತ್ಮ. ಪ್ರಾಯಶಃ ರೈತ ಇರಬಹುದು, ಹೆಚ್ಚು ಅಭ್ಯಾಸ ಮಾಡಿರ್ಲಿಕ್ಕಿಲ್ಲ, ಆದರೆ ಸುಂದರವಾದ ಸಾಂಗತ್ಯದ ಕೃತಿ ಅದು. ಒಂದು ಅದ್ಭುತವಾದ ಕಲ್ಪನಾ ಲೋಕವನ್ನು ಕಟ್ಟಿಕೊಡುವಂಥ ಕೃತಿ ಅದು. ಆದರೆ ಆ 3ನೇ ಅಧ್ಯಾಯವನ್ನು ಹೊನ್ನಾಳಿಯ ಹನುಮಣ್ಣ ಬರೀತಾನೆ. ರಾಮಗಿರಿಯ ಕರಿಬಸವ, ಹೊನ್ನಾಳಿಯ ಹನುಮ ಇಬ್ಬರು ಸೇರಿ ಬರೆದ ಸಂಯುಕ್ತ ಸೃಷ್ಟಿ ಸಿದ್ದೇಶ್ವರ ಚರಿತೆ.
ಹೇಳ್ತಾಳೆ ಹಸೆ ಮೇಲೆ ಕುಣಿಸಿ ಆ ಮದುಮಗನ ಕರಿಬೇಕಾದ್ರೆ ಬಾರಪ್ಪ ಮದುಮಗನೇ ಬಲಗಾಲ ಮುಂದಿಟ್ಟು ಅಂತಾಳೆ. ಬಾರಪ್ಪ ಮದುಮಗನೇ ಬಲಗಾಲ ಮುಂದಿಟ್ಟು ಬಲಗಡೆ ಏನ್ ಕಂಡಿ ಬಂದೇವ್ರ ಕಂಡಿ, ಎಡಗಡೆ ಏನ್ ಕಂಡಿ ಈರ್ದೇವ್ರ ಕಂಡಿ, ಯಾರು ಸಾಕ್ಷಿ ಹಿಂದೆ? ಅವ್ರು ಹೇಳ್ತಾರೆ ನಾಡೊಕ್ಲೆ ಸಾಕ್ಷಿ, 108 ಜನರೇ ಸಾಕ್ಷಿ, ಆ ಚಪ್ರ 12 ಕಂಬ ಸಾಕ್ಷಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಉರಿ ಬರಲಿ ಸಿರಿ ಬರಲಿ, ಭಗವಂತನ ದಯೆ ಇರಲಿ, ಬಯಲಾಗೆಲ್ಲ ಮಳೆ ಬರಲಿ, ಕೆರೆ ತುಂಬಲಿ, ಆ ಏರಿ ಮಣ್ಣಾಗ್ಲಿ, ಆ ತೂಬು ಒನ್ನಾಗ್ಲಿ, ತೂಬಿಂದ ರಾಜಾನ್ನ ಬೆಳೆದು ತೆಲೆಗೊಂದು ಕೊನೆಯಾಗಿ ಒಂದಕ್ಕೆ ನಿಡುವೆ ನಂದಡಿಕೆ ಮಗನಾಗಲೆಂದು, ಎರಡಕ್ಕೆ ನಿಡುವೆ ಎರಡನೇರಿ ಬಡತನ ಬರಬಾರಲೆಂದು, ಮೂರಕ್ಕೆ ನಿಡುವೆ ಮುತ್ತೈದೆತನ ಸ್ಥಿರವಾಗಲೆಂದು, ನಾಲ್ಕಕ್ಕೆ ನಿಡುವೆ ನಾಕಾರ ಕರೆ ಬರಲೆಂದು, ಐದಕ್ಕೆ ನಿಡುವೆ ಊಮುಡಿಯ ಮಕ್ಕಳಾಗಲೆಂದು, ಆರಕ್ಕೆ ನಿಡುವೆ ಊರಿಗೆ ಹಿರಿಮಗನ ಆಗಲೆಂದು, ಏಳಕ್ಕೆ ನಿಡುವೆ ಹೇಳಿದ ಕೆಲಸ ಆಗಲೆಂದು, ಎಂಟಕ್ಕೆ ನಿಡುವೆ ಆ ಗಂಟೆ ನಗಾರಿ ಬಾರಿಸಲೆಂದು, 9ಕ್ಕೆ ನಿಡುವೆ ಮುಪ್ಪಿನ ಬದುಕು ಸುಖವಾಗಲೆಂದು ಅಂತೇಳಿ. ಎಂತ ಅದ್ಭುತವಾದಂಥ ಆಶೋತ್ತರ ಅಜ್ಜಿನಲ್ಲಿ ಅಂದ್ರೆ ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕೇವಲ ಗಷ್ಟಪುಟ್ಟಾದಂಥ ಮಕ್ಕಳಾಗ್ತಕ್ಕಂಥದ್ದಲ್ಲ, ಆ ಮಕ್ಕಳಾಗೋದ್ರ ಜೊತೆಗೆ ನಮ್ಮೂರಿಗೆ ಮಳೆ ಆಗಬೇಕಾಗಿದೆ, ನಮ್ಮೂರು ಕೆರೆ ತುಂಬಬೇಕಾಗಿದೆ, ಆ ಕೆರೆ ತುಂಬಿರ್ತಕ್ಕಂಥ ತೂಬಿದೆಯಲ್ಲ ಅದು ಹೊನ್ನಿನ ತೂಬಾಗಬೇಕಾಗಿದೆ ಅಂತೇಳಿ. ಪ್ರಾಯಶಃ ಒಂದೇ ಬಾಗಿಲು ಇವತ್ತು ಮಾತಾಡಬೇಕಾದ್ರೆ ಆ ಇಡೀ ಊರೇ ಒಂದೇ ಬಾಗಿಲು ಅಂತಕ್ಕಂಥ ಸಂದರ್ಭದಲ್ಲಿ ಆ ಅಜ್ಜಿ ಹರಿಸ್ತಕ್ಕಂಥದ್ದು ಆ ತೂಬು ಬಂಗಾರ ತೂಬಾಗಬೇಕು, ಹೊನ್ನಿನ ತೂಬಾಗಬೇಕು. ಆ ತೂಬಿನಿಂದ ಇರ್ತಕ್ಕಂಥ ಬಯಲಿದೆಯಲ್ಲ ಆ ಬಯಲಲ್ಲೆಲ್ಲ ರಾಜಾನ್ನ ಬೆಳಿಬೇಕು ಅಂತಾಳೆ. ಇವತ್ತೇನು ಭತ್ತ ಬೆಳಿಬೇಕು ಅಂತೀವಿ, ಏನು ಅಡಿಕೆ ಬೆಳಿಬೇಕು ಅಂತೀವಿ, ಅಂತ ರಾಜಾನ್ನ ಬೆಳೆದು ಅದು ಊರಿಗೆಲ್ಲ ಆಗಬೇಕು ಅಂತಕ್ಕಂಥ ಪ್ರಜ್ಞೆ ಆಚೆಯಲ್ಲಿದೆಯಲ್ಲ, ಅದ್ರ ಜೊತೆ ಕಡೆಯ ಆಶಯ ನೋಡ್ಬೇಕು ಅಜ್ಜಿ ಬಯಸ್ತಕ್ಕಂಥದ್ದು ಅಂದ್ರೆ ಮುಪ್ಪಿನ ಬದುಕಿದೆಯಲ್ಲ ಅದು ಸುಖವಾಗಲೆಂದು ಅಂತೇಳಿ. ಇಷ್ಟೆಲ್ಲ ಆದ್ಮೇಲೆ ಇವತ್ತು ವಯೋವೃದ್ಧರಿಗೋಸ್ಕರ ವೃದ್ಧಾಶ್ರಮಗಳಾಗ್ತಾ ಇದ್ದಾವೆ, ಮುಪ್ಪಿನವರ ಬದುಕು ಆತಂಕದಲ್ಲಿದೆ ಅಂತೀವಲ್ಲ, ಅವತ್ತಿನ ಕಾಲದಲ್ಲಿ ಆ ಅಜ್ಜಿ ಏನೂ ಅರಿದೇ ಇರ್ತಕ್ಕಂಥ ನಿರಕ್ಷರ ಕುಕ್ಷಿ ಎಲ್ಲೋ ತೂರ್ಬೇಕಾದ್ರೆ ಕೇರಬೇಕಾದ್ರೆ ಅಜ್ಜನ ಪಾಡ್ ನೋಡಿ ಅಜ್ಜಿ ಪಾಡ್ ನೋಡಿ ಈ ರೀತಿ ಹಾರಿಸ್ತಾಳೆ. ಆ ಬದುಕಿದೆಯಲ್ಲ ವಯಸ್ಸಾದ ಬದುಕಿದೆಯಲ್ಲ ಅದು ಸುಖವಾಗಿರಬೇಕು ಅಂತೇಳಿ. ಏನಂತಿದ್ವಿ ನಾವು? ಗುಂಡ ಗುಂಡ ಗುಳಕಾಯಿ, ನಂಜುಂಡ ಪಂತಳಕಾಯಿ, ಕ್ಯಾತ್ನಳ್ಳಿ ಕಿಚುಡಿ, ನೀರುಳ್ಳಿ ಪಚುಡಿ ಅಂತೇಳಿ. ಏನು ಶಿಶು ಜನಪದ ಗೀತೆ ಅಲ್ವಾ? ಟಿಂಗ್ ಟಿಂಗು ಟಿಂಗು 5 ಪೈಸೆ ನುಂಗು, ಊರೆಲ್ಲ ಸಾಲ ಹನುಮಂತನ ಬಾಲ ಅಂತೇಳಿ. ಅಲ್ಲೊಂದು ರಿದಮ್ ಇರ್ಲಿಲ್ವಾ, ಅಲ್ಲೊಂದು ಸೊಗಸು ಇರ್ಲಿಲ್ವಾ ಅಂತೇಳಿ ನಾವು ಹೇಳ್ತೀವಿ. ಒಂದು ಕಾಗೆ ನೋಡಿ ಒಂದು ಹಾಡು ಕಟ್ತಿದ್ವಲ್ರಿ, ಕಾಗೆ ಕಾಗೆ ಕವ್ವ ಯಾರು ಬತ್ತರವ್ವ, ಮಾವು ಬತ್ತನವ್ವ, ಮಾವುಗೆ ಏನು ಊಟ ಬಿಸಿಕಲ್ಲಿಂಗ್ ಊಟ ಅಂತೇಳಿ. ಈ ಮಾವ ಮನೆಗೆ ಬರ್ತಾನೆ ಅಂದ್ರೆ ಏನಾದ್ರು ಒಂದು ಪೆಪರ್ಮೆಂಟ್ ಅಥವಾ ಇನ್ನೇನೋ ಚಾಕ್ಲೇಟ ತರಬೇಕು, ಬಿಸ್ಕೆಟ. ನಾವು ಮಾಡ್ತೀವಿ ಕಾಗೆ ಕಾಗೆ ಕವ್ವ ಯಾರು ಬತ್ತಾರವ್ವ, ಮಾವು ಬತ್ತನವ್ವ, ಮಾವೇನ್ ತಂದ ಕುಂಡೆ ಬಿಟ್ಕೊಂಡು ಹಂಗೆ ಬಂದ ಅಂತೇಳಿ. ನಮ್ಮ ಬದುಕಿನ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜರು ಬಾಳದಂತ ನೀಲಗತೆಗಳಿದೆ, ನಮ್ಮ ದಾರ್ಶನಿಕರ ಇತಿಹಾಸ ಇದೆ, ಶರಣರ ಸಂಸ್ಕೃತಿ ಇದೆ, ದಾಸರ ಪರಂಪರೆ ಇದೆ, ಜನಪದರ ಸೊಗಡಿದೆ. ಇವೆಲ್ಲವುಗಳಿಂದ ಮಿಳಿತವಾಗಿರ್ತಕ್ಕಂಥ ಸತ್ವಪೂರ್ಣವಾದಂಥ ಊರಣದ ಬದುಕಿದೆಯಲ್ಲ ಅದು ಮಕ್ಕಳು ಮೊಮ್ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಧಾರ್ಮಿಕ ಜವಾಬ್ದಾರಿಯನ್ನ, ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನ ಹೊರಲೇಬೇಕಾದಂಥ ಒಂದು ಜವಾಬ್ದಾರಿ ಹಿರಿಯರ ಮೇಲೆ ದೊಡ್ಡವರ ಮೇಲೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತೇಳಿ. ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತೇವೆ, ನೋಡಪ್ಪ ಇವ್ರಿಗೆ ಗಾಂಧಿ ಪರಿಚಯ ಇಲ್ಲ, ಅಂಬೇಡ್ಕರ್ ಪರಿಚಯ ಇಲ್ಲ, ಬಸವಣ್ಣ ಪರಿಚಯ ಇಲ್ಲ, ಸಾಧ್ಯವಾದ್ರೆ ಪರಿಚಯ ಮಾಡ್ಕೊಳ್ಳೋಣ. ಅದು ಸಾಧ್ಯವಾಗದೇ ಇದ್ರೆ ಕಡೆ ಪಕ್ಷ ನಿಮ್ಮ ಅಜ್ಜಿಂಗಿದ್ಲ ಅಂತ ಅವ್ರು ಪರಿಚಯ ಮಾಡ್ಕೊಡ್ಬೇಕಲ್ಲ. ನಾವು ಹೇಳ್ತಿದ್ರೆ ಸುಮತೀಂದ್ರ ನಾಟಕ ಕಾವ್ಯ ಹೇಳ್ಬೇಕಾದ್ರೆ ಪ್ರಾಯಶಃ ಎಂತ ಅದ್ಭುತವಾದಂಥ ಆಶಯ ಅಂದ್ರೆ ನಮ್ಮ ಪೂರ್ವಜರು ಭಗವಂತನ ಪ್ರತಿರೂಪ ನೋಡಿದ್ದಾರೆ ಅಷ್ಟೇ, ಆದ್ರೆ ವಾಸ್ತವವಾಗಿ ಅವ್ರು ದೇವರನ್ನು ನೋಡಿದ್ದು ಎಲ್ಲಿ ಅಂದ್ರೆ ನಮ್ಮ ಹಳ್ಳಿ ಕಡೆ ಈಗಲೂ ಬಂದು ಕೇಳಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಅಣ್ಣ ದೇವರಂತ ಮಕ್ಳು ಕಾರಣ ಅಂತಾರೆ. ನಮ್ಮ ಜನ ನೋಡಿದ್ದ ದೇವರಂತ ಮಕ್ಕಳಲ್ಲಿ ಅಂತಾಳೆ. ಇವತ್ತು ನಮ್ಮ ಹಳ್ಳಿ ಕಡೆ ಹೋಗಿ ಅಣ್ಣ ನಿಮ್ ಚಟ್ನಳ್ಳಿಲೋ ಕಲ್ಲಳ್ಳಿಲೋ ತಿಮ್ಮಳ್ಳಿಲೋ ತಿಮ್ಮಜ್ಜ ಅಂತಿದ್ದ ಕಾರಣ ಎಂತ ಪುಣ್ಯಾತ್ಮ ನಾನು ದೇವರಂತ ಮನುಷ್ಯ ಕಾರಣ. ಊರಲ್ಲಿ ಯಾರಿಗಾದ್ರೂ ಕಾಯಿಲೆ ಐತೆ ಅಂದ್ರೆ ಮೊದಲು ವಿಚಾರಿಸಿದ್ದೆ ಕಾರಣ, ಏನಪ್ಪ ಯಾವ ಆಸ್ಪತ್ರೆಗೆ ಹೋಯ್ತೆ, ಇಂಜೆಕ್ಷನ್ ಎಲ್ತಾಂಡೆ, ಸರಿಯಾಗಿ ಮಾತ್ರೆ ತಂತ ಇದೆಯಾ, ಎಲ್ಲೋ ವಿಚಾರಿಸ್ಕೊಂತಿದ್ದ ಕಾರಣ. ಕಷ್ಟ ಅಂದ್ರೆ ಒಂದು 50 ರೂಪಾಯಿ 100 ರೂಪಾಯಿ ಸಹಾಯ ಮಾಡ್ತಿದ್ದ ಕಾರಣ, ಒಂದು ಹಸಿ ಹುಷಾರಿಲ್ಲ ಅಂದ್ರೂ ಬಂದು ಕೇಳ್ತಿದ್ದ ಕಾರಣ. ಅಷ್ಟೇ ಅಲ್ಲ, ನಮ್ಮೂರಲ್ಲಿ ಯಾರು ತೀರೋದ್ರೆ ಮೊದಲು ಬರ್ತದೆ ಆ ಪುಣ್ಯಾತ್ಮ ಕಾರಣ. ಎಷ್ಟೊತ್ತಿ ಪ್ರಾಣ ಹೋಯ್ತು, ಯಾವಾಗ ಹೋಯ್ತು, ನೆಂಟರಿಗೆಲ್ಲ ಹೇಳಿ ಕಳಿಸಿದ್ದೀರಾ, ಎಲ್ಲಿ ಸಮಾಧಿ ಮಾಡ್ತೀರಾ, ಎಲ್ಲೋ ಮುಗಿಸ್ಕೊಂಡು ರಾತ್ರಿ 12 ಗಂಟೆಗೆ ಮನೆಗೆ ಹೋಗ್ತಿದ್ದ ಕಾರಣ ಅಂತ ಪುಣ್ಯಾತ್ಮ ಮೊನ್ನೆ ಹೋಗ್ಬಿಟ್ಟ ಕಾರಣ. ನಮ್ಮೂರು ದೇವರೇ ಓದಂಗಾದ ಕಾರಣ, ನಮ್ಮೂರು ಭಾಗ್ಯನೇ ಓದಂಗಾದ ಕಾರಣ, ನಮ್ಮೂರು ಲಕ್ಷ್ಮಿನೇ ಓದಂಗಾದ ಕಾರಣ ಅಂತೀವಿ. ಬಂದರೆ ಅಂತ ಆಶಯವನ್ನು ಹೊತ್ತು ಅಂತ ದೇವರಂತ ಮಕ್ಕಳನ್ನ ಊರಲ್ಲಿ ಸೃಷ್ಟಿ ಮಾಡಬೇಕಾದಂತ ಅಗತ್ಯವೇ ಪ್ರಾಯಶಃ ತರಳಬಾಳುಣ್ಣಿಮೆ ಸದುದ್ದೇಶ ಅಂತೇಳಿ. ಪ್ರಾಯಶಃ ನಮ್ಮಲ್ಲಿ ಇರ್ತಕ್ಕಂಥ ಹೇಳ್ತಾರೆ ಡಿ ವಿ ಗುಂಡಪ್ಪನವರು, ಹೇಗೆಂದ್ರೆ ನಾನಷ್ಟೇ ಪರ್ಮನೆಂಟ್ ಆಗಿ ಬದುಕ್ತಕ್ಕಂಥದ್ದಲ್ಲ, ನನ್ನ ಅಜ್ಜನಲ್ಲಿದ್ದಂಥ ನನ್ನಲ್ಲಿದ್ದಂಥ ಗುಣ ಆ ಪೀಳಿಗೆಯಿಂದ ಪೀಳಿಗೆ ಹಸ್ತಾಂತರ ಆಗ್ಬೇಕಲ್ಲ. ಅವ್ರು ಹೇಳ್ತಾರೆ, ನಿನ್ನಜ್ಜ ಮುತ್ತಜ್ಜ ಬಾಳುವಜ್ಜರೆಲ್ಲರೂ ನಿನ್ನೊಳವತರಿಸಿ ನೀನ್ ನಿನ್ನ ಮಕ್ಕಳು ಮರಿಮಕ್ಕಳು ಅವತರಿಪಲ್ಲಿ ನಿನ್ ಚಿರಂಜೀವಿ ಅಂತೆ ಮಂಕುತಿಮ್ಮ ಅಂತೇಳಿ. ಅದೆಲ್ಲ ಆದ್ಮೇಲೆ ಬಣವೆ ಹೊಡ್ತಿದ್ವಲ್ಲ, ಆ ಬಣವೆ ನಮ್ಮೂರಿನ ಜೀವಂತಿಕೆ ಲಕ್ಷಣ, ಅದು ನಮ್ಮೂರಿನ ಶ್ರೀಮಂತಿಕೆ ದ್ಯೋತಕ. ಸಂಕ್ರಾಂತಿ ಹಬ್ಬದ ದಿವಸ ಆ ಬಣವೆಗೂ ಪೂಜೆ ಮಾಡ್ತಿದ್ವಲ್ವಾ.
ಅದಾದ್ಮೇಲೆ ರಾಶಿ ಮಾಡ್ತಿದ್ವಲ್ಲ ಸುಗ್ಗಿ ಹಬ್ಬದ ದಿವಸ ಏನ್ ಮಾಡ್ತಿದ್ವಿ, ಈ ಕಾಳೆಲ್ಲ ನನಗೆ ಬರಬೇಕು ಅಂತೇಳಿ ಏಕ್ದಮ್ ಮನೆಗೆ ತಗೊಂಡು ಹೋಗ್ತಿರ್ಲಿಲ್ಲ. ಏನ್ ಮಾಡ್ತಿದ್ವಿ, ಆ ರಾಗಿ ರಾಶಿ ಮೇಲೆ ಒಂದು ಬೆನಕನ್ನಿಟ್ಟು ಅದ್ರ ಮೇಲೆ ಒಂದು ನೆರ್ಕೋಲಿಟ್ಟು ಅದು ಪೂಜೆ ಮಾಡಿ ನಮ್ಮೂರ್ ದೀನರಿಗೆ, ನಮ್ಮೂರ್ ದಲಿತರಿಗೆ, ನಮ್ಮೂರ್ ದಾಸಗಳಿಗೆ, ನಮ್ಮೂರ್ ಒಗ್ಗೈಗಳಿಗೆ, ನಮ್ಮೂರ ಐನಾರಿಗೆ ಮರದಲ್ಲಿ ದಾನ ಕೊಟ್ಟು ಆಮೇಲೆ ಮನೆ ತುಂಬಿಸ್ಕೊಂತಿದ್ವಲ್ಲ. ಈ ತತ್ವ ಇದೆಯಲ್ಲ, ಇದನ್ನೇ ನಮ್ಮ ಯೂನಿವರ್ಸಿಟಿಲಿ ಕಲ್ತಿದ್ದಲ್ಲ ಅದು. ನೋಡಿ, ಆ ಜನಪದರಲ್ಲಿದ್ದಂಥದ್ದು ನಮ್ಮ ಮನೆ ಮುಂದೆ ಯಾವತ್ತೂ ಕೂಡ ಒಂದು ಲೀಡರಾಗಿ ಕುಕ್ಕೆ ಇರ್ತಿತ್ತು. ಯಾರಾದ್ರೂ ಭಿಕ್ಷುಕರು ಬಂದ್ರೆ ನಾವೇನ್ ಮಾಡ್ತಿದ್ವಿ, ಏಕ್ದಮ್ ತಾಂಡೋಗಿ ನೀಡಕ್ ಹೋದ್ರೆ ನಮ್ಮ ಅಜ್ಜಿ ಲೇ ತಡಿಮಗ ಅಂದಳು. ಯಾಕೆ ಹೇಳು, ಲೇ ಕೈಯಲ್ಲಿ ತಾಂಡೋಗಿ ನೀಡ್ಬೇಡ ಕಣ್ಮಗ, ಅದನ್ನೇ ಒಂದು ಮರಕಾಕೊಂಡೋಗಿ ನೀಡು ಅಂತೇಳಿ. ಏನಾದ್ರ ಅರ್ಥ, ನೀನು ಕೊಡ್ತಾ ಇದೀಯ ಅಂತಕ್ಕಂಥ ಆ ಒಂದು ಯಾವುದು ಜಂಬ ಇದೆಯಲ್ಲ ನಿನ್ನ ಒಳಗಡೆ ಬರಬಾರ್ದು. ನಿಮಗೆಲ್ಲರಿಗೂ ಬೇರೆ ದೇಶಕ್ಕೆ ಹೋಗಬೇಕು ಅಂತ ಆಸೆ ಅಲ್ವಾ? ಹಾಗೆ ಅಂಥ ಆಸೆಯನ್ನು ಹೊತ್ತು ಹೋದಂಥ ಮಹಿಳೆಯ ಭಾವನೆಗಳು, ಅಮೇರಿಕದಲ್ಲಿ ನೆಲೆಸಿದ್ದಂಥ ಮಹಿಳೆಯ ಭಾವನೆಗಳೇನು ಅನ್ನೋದು ಅವರು ರಚನೆ ಮಾಡಿದಂಥ ಕವಿತೆ ಹೀಗಿದೆ. ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಬಂದದ್ದಾಯಿತು ಇಲ್ಲಿ. ಇಲ್ಲಿ ಅಂದರೆ ಚನ್ನಗಿರಿ ಅಲ್ಲ, ಅಮೇರಿಕ. ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಬಂದದ್ದಾಯಿತು ಇಲ್ಲಿ, ದೊಡ್ಡ ದೇಶದಾಗೆ ದುಡ್ಡು ನೆನೆಸ್ಕೊಂಡು ಮನಸ್ಸು ಹೋಗ್ತೈತೆ ಅಲ್ಲಿ. ಅಲ್ಲಿದ್ದವರಿಗೆ ಇಲ್ಲಿ ಬರಬೇಕು ಅಂತ ಏನೋ ಭಾರಿ ಕನಸು, ಇಲ್ಲಿದ್ರೂ ಅಲ್ಲಿದ್ದು ನೆನೆಸೋದು ನನಗೇನಿದು ಪೆಚ್ಚು. ಕೆಲಸ ಸಿಗೋದು ದುಡ್ಡಿಲ್ಲ ಅಂತ ಏನೋ ಬಂದು ಇಲ್ಲಿ, ಕೆಲಸ ದುಡ್ಡು ಎರಡೂ ಇದ್ದರೂ ನಮ್ಮವರಿಲ್ಲ ಇಲ್ಲಿ. ಏನು ಅಪರೂಪದ ಅನುಭವ ಇದು. ಐಸ್ ಕ್ರೀಮ್, ಕೇಕು, ಚಾಕ್ಲೇಟ್ ಬೇಕು ಮೈಸೂರು ಮಕ್ಕಳಿಗೆ ಅಲ್ಲಿ, ಇಡ್ಲಿ ದೋಸೆ ಬೋಂಡ ನೆನೆಸಿ ಬಾಯಲ್ಲಿ ನೀರು ಇಲ್ಲಿ. ಒಂದು ಗುಡಿಯನ್ನು ಹೇಗೆ ನೀವು ಪವಿತ್ರ ಭಾವನೆಯಿಂದ ನೀವು ಆರಾಧಿಸ್ತೀರೋ ಹಾಗೆ ನಿಮ್ಮ ಹಳ್ಳಿಯ ಪಕ್ಕದಲ್ಲಿರುವ ನಿಮ್ಮ ಕೆರೆಯನ್ನು ಅಷ್ಟೇ ಪವಿತ್ರ ಭಾವನೆಯಿಂದ ಆ ಕೆರೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಪೂಜ್ಯ ಭಾವನೆಯಿಂದ ಕಾಣ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಅಂತ ನಾವು ಎಚ್ಚರಿಸ್ಲಿಕ್ಕೆ ಬಯಸ್ತೀವಿ. ಅತ್ಯಂತ ಪವಿತ್ರ ಭಾವನೆಯಿಂದ ಅಲ್ಲಿ ನಿಂತು ಆ ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸ್ತಕ್ಕಂಥ ಒಂದು ಕಾವ್ಯಮಯವಾದಂಥ ಹೃದಯದಿಂದ ಕಣ್ಮನಗಳನ್ನು ತುಂಬ್ಕೊಳ್ಳೋಕ್ಕಾಗಿ ನೀವು ಆ ಕೆರೆಗೆ ಹೋಗಬೇಕೆ ಹೊರತು ಮತ್ತು ನೀವು ಅಲ್ಲಿ ಹೊಲಸು ಮಾಡಲಿಕ್ಕೆ ಆ ಕೆರೆಯ ನೀರನ್ನು ದುರ್ಬಳಕೆ ಮಾಡಿಕೊಳ್ಬಾರ್ದು ಅಂತ ಸತ್ಯ ಸಂಕಲ್ಪವನ್ನು ನೀವು ಈ ತರಳಬಾಳು ಹುಣ್ಣಿಮೆಯಲ್ಲಿ ಮಾಡಬೇಕು ಅಂತ ನಾವು ನಿಮ್ಮಿಂದ ನಿರೀಕ್ಷಿಸ ಬಯಸ್ತೀವಿ. ಈ ಉಬ್ರಾಣಿ ಏತ ನೀರಾವರಿ ಯೋಜನೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಸಿರಿಗೆರೆ ಗುರುಗಳು ನಮ್ಮ ಅಪ್ಪನ ಕಾಲದಿಂದಲೂ ಎಲ್ಲ ರಾಜಕಾರಣಿಗಳನ್ನು ಹಿಂಗೆ ತಳ್ತಾ ಬಂದಿದ್ದಾರೆ ಗುರುಗಳು. ಹೀಗಾಗಿ ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿದೆ ಅಂತಂದು ವಿಧಾನಸೌಧದಲ್ಲಿ ಒಮ್ಮೆ ನಾಗರಾವ್ ಸೇರ್ಕೊಂಡ್ಬಿಡ್ತಂತೆ. IAS ಅಧಿಕಾರಿಗಳು ಹಾರಿಬಿಟ್ರು. ಹೇಗಪ್ಪ ಈ ಹಾವಿನಿಂದ ನಾವು ಬಚಾವಾಗೋದು ಅಂತ. ಯಾವುದೋ ಕಡತ ಸೇರ್ಕೊಂಡ್ಬಿಟ್ಟಿದ್ದ. ಕಡತ ಮುಟ್ಟೋದು ಹೆಂಗೆ? ಅವರು ಹೆದರಿ ಅವ್ರು ಯಾವುದೋ ಒಂದು ಬೆಂಗಳೂರು ಹತ್ತಿರ ಇರೋ ಯಾವುದೋ ಒಂದು ಹಾವು ಹಿಡಿಯೋ ಅಜ್ಜನ ಹಿಡ್ಕೊಂಬಂದ್ರಂತೆ. ಏನಾದ್ರು ಮಾಡಿ ನೋಡಪ್ಪ ಹಾವು ಹಿಡಿ ಅಂತಂದು. ಅವನು ವಿಧಾನಸೌಧದಾಗ ಅಡ್ಡಾಡಿ ಅದೆಲ್ಲೋ ಕಡತಲ್ಲಿ ಸೇರ್ಕೊಂಡಿತ್ತು ನಾಗರಾವು. ಅದನ್ನು ಹಿಡಿದು ಹಾವಿನ ಬುಟ್ಟೆ ಹಾಕ್ಕೊಂಡ. ಬುಟ್ಟೆಯಲ್ಲಿ ಹಾಕ್ಕೊಂಡು ಪಾಪ ವಯಸ್ಸಾದ ಮುದುಕ ಅವನು, ಹಳ್ಳಿ ಮನುಷ್ಯ. IAS ಅಧಿಕಾರಿಗಳಿಗೆ, ಸ್ವಾಮಿ ಅದೇನೋ ತಾವು ವಯಸ್ಸಾದವರಿಗೆ ಏನೋ ಒಂದು ಎಂಥದೋ ಒಂದು ಕೊಡ್ತೀರಂತಲ್ಲ, ಏನೋ ವೃದ್ಧಾಪ್ಯ ವೇತನ ಅಂತ ಕೊಡ್ತೀರಂತೆ, ನನಗೆ ಒಂದಿಷ್ಟು ಮಂಜೂರು ಮಾಡಿಕೊಡ್ರಿ ಅಂತ ಅವನು ಕೇಳ್ಕೊಂಡಂತೆ. ಅದಕ್ಕೆ IAS ಅಧಿಕಾರಿಗಳು ಇನ್ನೊಂದು ಅರ್ಜಿ ಕೊಡು ಅಂತ ಹೇಳಿದ್ರಂತೆ. ಹಂಗೆ ಹೇಳಿದ ತಕ್ಷಣವೇ ಅವನು ಬುಟ್ಟಿ ಮುಚ್ಚಳ ತೆಗೆದು ಆ ನಾಗರಾವನ್ನು ವಿಧಾನಸೌಧ ವಾಪಸ್ ಬಿಟ್ಬಿಟ್ಟಂತೆ. ಹೋಗ್ತಾ ಇತ್ಕೊಂಡು ಹಿಡಿಯೋ ಅಂದರೆ ಒಂದು ಅರ್ಜಿ ಕೊಡಿ ಅಂದಂತ ಅವನು. ಸರ್ಕಾರಕ್ಕೆ, ಇಲಾಖೆಗೆ ಬರೀ ಅರ್ಜಿ ಕೊಟ್ಟರೆ ನಿಮ್ಮ ಕೆಲಸ ಆಗೋಲ್ಲ. ನೀವು ಅರ್ಜಿ ಕೊಡ್ತಲೇ ಬಂದಿದ್ದೀರಿ 20 ವರ್ಷಗಳಿಂದ. ಆಯ್ತಾ ಕೆಲಸ? ಎಲ್ಲಿವರೆಗೆ ನಮ್ಮ ಜನ ಬುಸುಗುಡೋದಿಲ್ಲವೋ ಅಲ್ಲಿವರೆಗೆ ವಿಧಾನಸೌಧದಲ್ಲಿ ಕೆಲಸಗಳು ಖಂಡಿತ ಆಗೋಲ್ಲ. ನಾವು ಇದುವರೆಗೂ ಇದನ್ನ ಹೇಳ್ತಾ ಬಂದ್ವಿ, ಬುಸುಗುಡಬೇಕು ಹಂಗಾದ್ರೆ ಕೆಲಸ ಆಗ್ತವೆ ಅಂತ. ಇವತ್ತಿನ ಪಾದಯಾತ್ರೆಯಿಂದ ನಾವು ಕಲ್ತದ್ದೇನು ಅಂದರೆ, ಇನ್ಮೇಲೆ ಬಾವಿಗೆ ಈ ರಾಜಕಾರಣಿಗಳನ್ನು ತಳ್ಳಬೇಕು, ಹಾಗಾದರೆ ಕೆಲಸ ಆಗುತ್ತೆ ಅಂತ, ನಮ್ಮ ಜನರ ರಕ್ಷಣಾ ಕಾರ್ಯ ಆಗುತ್ತೆ ಅಂತ ನಾವೀಗ ಅಂದ್ಕೊಂಡಿದ್ದೀವಿ. ನಮಗೆ ಭಾಳ ತುಂಬ ಮೆಚ್ಚುಗೆಯಾದಂಥ ಕವಿತೆಗಳಲ್ಲಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ HS ವೆಂಕಟೇಶ ಮೂರ್ತಿಯವರು ಉದ್ದಾಮ ಕವಿಗಳು ಬರೆದಿದ್ದಂಥ ಕವಿತೆಗಳಲ್ಲಿ ಅನೇಕ ನಮ್ಮ ಮೆಚ್ಚುಗೆಯ ಕವಿತೆಗಳಿವೆ. ಅದರಲ್ಲಿ ಒಂದು ಕವಿತೆ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ
ಅದನ್ನು ಪ್ರಸ್ತುತಪಡಿಸಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೇವೇನು ನಾವು ನಮ್ಮ ಅಂತರಾಳವ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೇವೇನು ನಾವು ನಮ್ಮ ಅಂತರಾಳವ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿತೇನು ಹಾಯಿದೋಣಿಗೆ. ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯೂ ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯೂ ಒಂದಾದರೂ ಉಳಿತೇನು ಕನ್ನಡಿಯ ಪಾಲಿಗೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೇವೇನು ನಾವು ನಮ್ಮ ಅಂತರಾಳವ. ಅಂತರಾಳವ ನಮ್ಮ ಅಂತರಾಳವ. ಯಾರನ್ನು ಕುರಿತು ಹೇಳಿರೋ ಮಾತಿದು? ಇದೊಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳಿರುವ ಮಾತಾದರೂ ಲೌಕಿಕ ಸಂಬಂಧಗಳು ಇದರಲ್ಲಿ ಅಡಕಿವೆ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಿನ್ನ ಶರೀರದೊಳಗಿರತಕ್ಕಂಥ ಆತ್ಮ ಮತ್ತು ಶರೀರ ಹುಟ್ಟಿದಂದಿನಿಂದ ಒಟ್ಟಿಗೆ ಬೆರೆತು ಜೀವನ ಮಾಡ್ತಾ ಬಂದರೂ ಈ ಶರೀರದ ಒಳಗಿರ್ತಕ್ಕಂಥ ಆತ್ಮವನ್ನು ನೀನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆಯೇ ಅನ್ನುವ ಪಾರಮಾರ್ಥಿಕ ಪ್ರಶ್ನೆ ಕವಿಯ ಈ 2 ಸಾಲುಗಳಲ್ಲಿದೆ. ಶರೀರ ಮತ್ತು ಆತ್ಮ ಒಟ್ಟೊಟ್ಟಿಗೆ ಇದ್ದರೂ ಸಹ, ಹುಟ್ಟಿನಿಂದ ಒಟ್ಟಿಗೆ ಇದ್ದರೂ ಸಹ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇದನ್ನು ವಿಸ್ತರಿಸಿ ಹೇಳ್ಬೋದ ಏನೋ, ನಿಮ್ಮ ಸಾಂಸಾರಿಕ ಜೀವನವನ್ನೇ ತೆಗೆದುಕೊಂಡ್ರೆ ನೀನು, ನಿನ್ನ ಹೆಂಡತಿ, ನಿನ್ನ ಮಾಡದಿ, ಎಷ್ಟೊಂದು ವರ್ಷಗಳ ಕಾಲ ನೀವು ಸಂಸಾರ ಮಾಡ್ಕೊಂಡು ಬಂದಿದ್ದೀರಿ. ಗಂಡ ಹೆಂಡತಿನ ಅರ್ಥ ಮಾಡ್ಕೊಂಡಿದ್ದಾನ? ಹೆಂಡತಿ ಗಂಡನನ್ನು ಅರ್ಥ ಮಾಡ್ಕೊಂಡಿದ್ದಾಳ? ಒಮ್ಮೆ ದೆಹಲಿಗೆ ನಾವು ಹೋಗಿದ್ವಿ. ಅಲ್ಲೊಬ್ಬರು ಶಿಷ್ಯರು ಅವರು ತಮ್ಮ ಅನುಭವವನ್ನು ಮಾತನ್ನು ಹೇಳಿದರು. ಅವರ ಮನೆಗೆ ಅವರ ಸ್ನೇಹಿತರನ್ನು ಔತಣಕೂಟಕ್ಕೆ ಆಹ್ವಾನ ಮಾಡಿದ್ರಂತೆ. ಔತಣಕೂಟ ಮುಗಿದ ಮೇಲೆ ಅವರ ಸ್ನೇಹಿತರು ಆ ಮನೆ ಯಜಮಾಂತಿಯನ್ನು ಕಂಡು, ಏನಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರಿ ನೀವು, ಇಷ್ಟು ರಸವತ್ತಾದ ಊಟವನ್ನು ನನ್ನ ಜೀವನದಲ್ಲೇ ನಾನು ಉಂಡು ಅನುಭವಿಸಿಲ್ಲ, ಅಷ್ಟು ಅಪರೂಪದ ಅಡುಗೆಯನ್ನು ನೀವು ಮಾಡಿದ್ರಿ ಅಂತ ಕೊಂಡಾಡಿದ್ರಂತೆ. ಅದಕ್ಕೆ ಸಂತೋಷ ಪಡಬೇಕಲ್ಲ ಅವನ ಸ್ನೇಹಿತನ ಮಾಡಿದ್ವಿ, ಕಣ್ತುಂಬ ನೀರು ತಂದ್ಕೊಂಡ್ಲಂತೆ. ಇವ್ರಿಗೆ ಆಶ್ಚರ್ಯ ಆಯಿತು. ನಾನು ಅಭಿನಂದಿಸಿ ಮಾತಾಡ್ತಿದ್ದೀನಿ, ಯಾಕೆ ನಮ್ಮ ಸ್ನೇಹಿತರು ಮಾಡಿದ್ದೆ ಈ ಕಣ್ತುಂಬ ನೀರು ತಂದ್ಕೊಂಡು, ಯಾಕೆ ದುಃಖಿಸ್ತಾ ಇದ್ದೀರಿ, ಏನಾದ್ರು ತಪ್ಪು ನಾನು ಹೇಳಿದ್ನ ಅಂತ ಅನ್ನೋದಕ್ಕೆ ಆ ಮಹಿಳೆ ಹೇಳಿದ್ಲಂತೆ, ಏನೂ ತಪ್ಪಿಲ್ಲ, ನಿಮಗೆ ನಾನು ಉಣ್ಣಕ್ಕೆ ಹಾಕಿದ್ದು ಇವತ್ತು ಒಂದು ಹೊತ್ತು. ಇನ್ನು ನನ್ನ ಗಂಡ ಅನ್ನೋ ಪ್ರಾಣಿ ಇದಾನಲ್ಲ, 25 ವರ್ಷ ಆಯ್ತು ಮದುವೆ ಆಗಿ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಅಡುಗೆ ಮಾಡಿ ನಾನು ಊಟಕ್ಕೆ ಬಡಿಸಿದ್ದೀನಿ. ಒಂದಿನ ಆದರೂ ನೀನು ಮಾಡಿದ ಅಡುಗೆ ಭಾಳ ರುಚಿಯಾಗಿತ್ತು ಕಡೆ ಅಂತ ಇವರು ಬಾಯಾಗಿ ಬರಲಿಲ್ಲ, ಅದನ್ನು ನೆನೆಸ್ಕೊಂಡು ನನಗೆ ಕಳು ಬಂತು ಅಂದ್ಲಂತೆ. ಇದು ಅದ್ಭುತವಾದ ಸಾಲುಗಳಿಲ್ಲಿ. ಮುಂದೆ, ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯಿತೇನು ಹಾಯಿ ದೋಣಿಗೆ. ದೋಣಿ, ಹಡಗು ನೀರಿನ ಮೇಲೆ ಹೋಗ್ತಾ ಇರುತ್ತೆ. ಸಮುದ್ರದ ಮೇಲೆ ಹೋಗ್ತಕ್ಕಂಥ ಹಡಗು ನೆನೆಸ್ಕೊಳ್ರಿ, ಸಾವಿರಾರು ಮೈಲಿ ದೂರ ಹೋಗುತ್ತೆ ಅದು. ಆದರೆ ಆ ಸಮುದ್ರದ ಆಳ ಆ ದೋಣಿಗೆ ಅದು ಅರ್ಥವಾಗುತ್ತಾ, ತಿಳಿಯುತ್ತಾ, ಗ್ರಹಿಸೋಕ್ಕೆ ಸಾಧ್ಯನಾ ಆ ನೌಕೆ? ಇನ್ನೊಂದು ಭಾಳ ಅದು ಅಪರೂಪದ ಇನ್ನೆರಡು ಸಾಲುಗಳು ನೋಡಿ. ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯು.
ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯು ಒಂದಾದರೂ ಉಳಿಯಿತೇನು ಕನ್ನಡಿಯ ಪಾಲಿಗೆ. ಕನ್ನಡಿ ಅದನ್ನು ನೋಡಿದವ್ರ ಮುಖನೆಲ್ಲ ಅದು ಅದರ ಪ್ರತಿಬಿಂಬವನ್ನು ತೋರಿಸುತ್ತಲ್ಲ. ಎಷ್ಟು ಜನ ನೋಡಿದರೂ ಅಷ್ಟು ಅವರ ಮುಖದ ಚೆಲುವನ್ನು ತೋರಿಸುತ್ತೆ. ಆದರೆ ಕೊನೆಗೆ ಯಾರು ಅದರ ಮುಂದೆ ನಿಲ್ಲದೇ ಇದ್ದಾಗ ಇನ್ನೊಂದು ಭಾಳ ಒಳ್ಳೆಯ ಮುಖ ಇತ್ತು ಅಂತಂದು ಅದು ನೆನೆಸ್ಕೊಂಡು ಆ ಮುಖವನ್ನು ಫೋಟೋ ತೋರೋಕ್ಕೆ ಸಾಧ್ಯನೇನು? ಹಾಗೆ ನೀವು ಈ ಬದುಕಿನಲ್ಲಿ ಕನ್ನಡಿ ಹಾಗೆ ಆಗದೆ, ಹಡಗಿನ ಹಾಗೆ ಆಗದೆ, ಈ ಬದುಕಿನಲ್ಲಿ ಕಂಡುಂಡಂತಹ ಸತ್ಯಗಳನ್ನು ನೀವು ಅದರ ಅಂತರ್ದರ್ಶನವನ್ನು ಮಾಡಿಕೊಳ್ಬೇಕು. ಆ ಆಧ್ಯಾತ್ಮಿಕ ಸತ್ಯ ಈ ಒಂದು ಕವಿತೆಯಲ್ಲಿ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಹುದುಗಿಟ್ಟಿದ್ದಾರೆ ಅಂತ ಅವ್ರ ಮುಂದೆ ಇದನ್ನು ವ್ಯಾಖ್ಯಾನಿಸಲಿಕ್ಕೆ ನಾವು ಬಯಸ್ತಾ ಇದ್ದೀವಿ.